ಕಿಲ ಕಿಲ ನಗೋ ಸರೀಕರಿಗೆ, ಕುಲು ಕುಲು ನಗೋ ಹಿರಿಕರಿಗೆ, ಹೆಂಗೆಂಗೋ ನಗೋ ಯಂಗ್ ಬಾಯ್ಸ್ಗೆ, ಯದ್ವಾ ತದ್ವಾ ನಗೋ ಯಂಗ್ ಗರ್ಲ್ಸ್ಗೆ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಕಿಲ ಕಿಲ ನಗೋ ಅಖಿಲ ಕರ್ನಾಟಕದ ನಗೆ ವಂಶದ ಮಜಾ ಸಿಂಹ ಎಸ್ ನಾರಾಯಣ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಕುಲು ಕುಲು ನಗೋ ರಾಧಾ ರುಕ್ಮಿಣಿ ಇಬ್ಬರು ಅಮ್ಮಂದಿರ ಏಕೈಕ ಮುದ್ದಿನ ಮಗಳು, ಅವರೇ ಮಾತಿನವಲ್ಲಿ ಶ್ರುತಿ ಮೇಳ. ಈಗ ನಮ್ಮ ಸೆಲೆಬ್ರಿಟಿನ ವೆಲ್ಕಮ್ ಮಾಡೋ ಸಮಯ. ಮಾತು ಮನೆ ಕೆಡಿಸ್ತು ಅಂತಾರೆ, ಆದ್ರೆ ಇವ್ರ ವಿಚಾರದಲ್ಲಿ ಮಾತುಗೋಸ್ಕರನೇ ಇವರಿಗೆ ಆರ್ಯಭಟ ರಾಜ್ಯೋತ್ಸವ ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ 3800ಕ್ಕಿಂತಲೂ ಹೆಚ್ಚಿನ ಶೋಸ್ ಇವ್ರು ಕೊಟ್ರು ಅಂತದ್ದು. ತಮ್ಮದೇ ಕಾಮಿಡಿ ತಂಡವನ್ನ ಕೂಡ ಕಟ್ಕೊಂಡಿದ್ದಾರೆ. ಮಾತಿನ ಸುದೆ ಹರಿಸೋ ಅಂತ ಸುಧಾ ಬರ್ಗೂರ್ ಆನ್ ಸ್ಟೇಜ್. ಹಲೋ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಕಾಯ್ತಾ ಇದ್ದೆ ಯಾವಾಗ ಈ ಶೋಗ್ ನನ್ನ ಕರೀತಾರೆ ಅಂತ. ಮಜಾ ಅಂದಮೇಲೆ ಅಲ್ಲಿ ಸುಧಾ ಬರ್ಗೂರ್ ಅವರು ಇರಲೇಬೇಕು. ಆ ಸುದಿನ ಇವತ್ತು ಬಂದ್ಬಿಟ್ಟಿದೆ. ಸೊ ಜೊತೆಗೆ ಆರ್ಯಭಟ ರಾಜ್ಯ ಪ್ರಶಸ್ತಿಗಳನ್ನೆಲ್ಲ ತಗೊಂಡಿರೋರು ನೀವು. ಅಪ್ಪ ತಗೊಂಡಿರೋದಲ್ಲ, ಕೊಟ್ಟಿದ್ದಾರೆ. ನಾನು ಯಾವ್ದು ತಗೊಂಡಿಲ್ಲ, ಅವ್ರಾಗೆ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಆಕ್ಚುಲಿ ನಾನು ಭಾರತ ರತ್ನ ನಾಡೋಜ ಇವೆಲ್ಲ ತಗೊಳ್ಳೋಣ ಅಂತಿದ್ದೆ, ಕೊಡ್ತಾ ಇಲ್ಲ ಅವ್ರು. ನೀನ್ ತಗೊಂಡ್ ದಿನ ಆ ಪ್ರಶಸ್ತಿಗಳೇ ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾವೆ. ಮೇಡಮ್, ಚಾಲೆಂಜ್ ಮಾಡಿ ನಗ್ಸೋ ಅಂತ ಮಹಿಳಾ ಮಣಿ ನೀವು. ನಿಮ್ ಚಾಲೆಂಜ್ಗಳ ಬಗ್ಗೆ ಹೇಳಿ. ಚಾಲೆಂಜ್ ಅಂದ್ರೆ ನನ್ಗೆ ಹೆಣ್ಮಕ್ಳ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ನೋದನ್ನ ನಾನು ಯಾವತ್ತೂ ಕೂಡ ಒಪ್ಕೊಳಕ್ ರೆಡಿ ಇಲ್ಲ. ನೀವು ಕೂಡ ಅಷ್ಟೇ. ಕಾರ್ಯಕ್ರಮ ನೋಡ್ತಿರೋರು ಯಾರು ಒಪ್ಕೋಬೇಡಿ. ಯಾಕೆ ಅಂದ್ರೆ ಇಂಪಾಸಿಬಲ್ ಅನ್ನೋ ಪದದಲ್ಲೇ ಪಾಸಿಬಲ್ ಅನ್ನೋ ಅಂತ ವರ್ಡ್ ಅನ್ನ ಹುಡುಕ್ಬೇಕು ನಾವು. ನಾನು ಎಕನಾಮಿಕ್ಸ್ ಲೆಕ್ಚರರ್ ಆಗಿದ್ದವಳು. ಆ ಕೆಲಸ ಬಿಟ್ಟು ಹೆಣ್ಮಕ್ಳ ಕೈಲಿ ನಗಸಕ್ ಆಗಲ್ಲ ಅಂದಾಗ ಹಠದಿಂದ ಅಲ್ಲಿಗೆ ರೆಸಿಗ್ನೇಷನ್ ಕೊಟ್ಟು ಸ್ಟ್ಯಾಂಡ್ ಅಪ್ ಕಾಮಿಡಿನ ವೃತ್ತಿಯಾಗಿ ತಗೊಂಡ ಮೊದಲ ಮಹಿಳೆ ನಾನು. ಸೂಪರ್. ನಮಗೆ ರೀ ಸೆನ್ಸ್ ಆಫ್ ಹ್ಯೂಮರ್ ಜಾಸ್ತಿ ಇರೋದು. ಗಂಡ್ಮಕ್ಳನ್ನ ನೋಡಿ ನಗದೇ ಇಲ್ಲ ಅಲ್ಲ. ಇಲ್ಲಿ ಎಸ್ ನಾರಾಯಣ್ ಸರ್ ಅದ್ಭುತವಾಗಿ ನಗ್ತಾರೆ. ಅಣ್ಣ ನಿಂಗೆ ಇನ್ನೂ ಮದುವೆ ಆಗಿಲ್ಲ, ಅದಕ್ಕೆ ಅಂತ. ಮದುವೆ ಆದ್ಮೇಲೆ ನೋಡಿ ಹಣೆ ಬರ ಗೊತ್ತಾಯ್ತದೆ. ಎಕ್ಸಾಕ್ಟ್ಲಿ ಇದನ್ನೇ ನಾನು ಕೇಳಬೇಕು ಅಂತಿದ್ದೆ. ಸರ್, ಒಂದು ಇನ್ಫಾರ್ಮೇಶನ್. ಇವರ ಮನೆಯಲ್ಲಿ ಹತ್ತಿಗೆ ತುಂಬಾ ಬೆಲೆ ಇದೆ. ಹತ್ತಿ ತುಂಬಾ ಖರ್ಚಾಗತ್ತಂತೆ ಸರ್. ಯಾಕಂದ್ರೆ ಇವ್ರ ಪಾಪ ಮಾತಾಡ್ತಾನೆ ಇರ್ತಾರಂತೆ. ಪಾಪ ಇವ್ರ ಯಜಮಾನ್ರು 1000 ರೂಪಾಯಿ ಖರ್ಚು ಮಾಡ್ತಾರಂತೆ ಹತ್ತಿ ಮೇಲೆ. ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರಂತೆ. ಹಾಗೇನು ಇಲ್ಲ. ಹಾಗೇನಾದ್ರು ಹತ್ತಿ ಇಟ್ಕೊಳಂಗಿದ್ರೆ 3000 ಶೋಗಳನ್ನ ಅವ್ರ ಕೈಲಿ ಕೊಡಕ್ ಆಗ್ತಿರ್ಲಿಲ್ಲ. ಅಲ್ಲ, ನಾನು ಹೇಳಿದ್ ಮನೆಯಲ್ಲಿ ಅದ್ ಸರಿ. ಅವ್ರು ಎಂಕರೇಜ್ ಮಾಡಿದ್ದಕ್ಕೆ ಶ್ರುತಿಮಾ, ನಿರಂಜನ್ ಯಾಕೆ ಕಂಡೋರ್ ಮನ್ಲಿ ಇಣ್ಕೋ ಅಭ್ಯಾಸ ಶುರುವಾಯ್ತು ಗೊತ್ತಿಲ್ಲ. ನಮ್ಮ ಯಜಮಾನ್ರು ಹತ್ತಿ ಇಟ್ಕೊಳ್ಳೋದು ನಿರಂಜನ್ಗೆ ಹೆಂಗಮ್ಮ ನಮ್ಮ ಗೊತ್ತಾಯ್ತು? ಶೋ ಡೈರೆಕ್ಟರ್ ರಿಸರ್ಚ್ ಮಾಡಿದಾರೆ ನಿಮ್ಮ ಮನೆಗೆ ಹೋಗಿ. ಓ, ಹಾಗಾದ್ರೆ ನಿಮ್ ಶೋ ಡೈರೆಕ್ಟರ್ ಒಂಚೂರು ರಿಸರ್ಚ್ ಮಾಡ್ಬೇಕಾಗತ್ತೆ. ದಯವಿಟ್ಟು ಮಾಡಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಮೋಸ್ಟ್ಲಿ ಲೈಫ್ ಅಲ್ಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಚಾಲೆಂಜ್ ಆಗಿರೋದು ಇಂಥ ಗಂಡಸರಿಂದಲೇ ಇರಬೇಕು. ಇಲ್ಲ, ನಾನು ಯಾವತ್ತೂ ಕೂಡ ಅವ್ರ ಗಂಡಸರು ನಾವು ಕಡಿಮೆ ಅಂತ ಅನ್ಕೊಂಡೇ ಇಲ್ಲ. ನಾನ್ ಸೀರೆ ಉಟ್ಕೊಂಡಿರೋ ಗಂಡಸು ಅನ್ಕೊಂಡಿದೀನಿ. ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ಒಬ್ಳೆ ಓಡಾಡಕ್ ರೆಡಿ, ಜನರನ್ನ ನಗ್ಸಕ್ ರೆಡಿ. ಇವತ್ತು ನಿಮ್ ಶೋ ಹಿಟ್ ಆಗಿರೋದು ಯಾಕೆ ಹೇಳಿ? ಜನನ್ನ ಅಳಿಸೋರು ಬಹಳ ಜನ ಇದಾರ್ರಿ. ಜನನ್ ನಗಸೋ ಕಾರ್ಯಕ್ರಮಗಳಿಲ್ಲ, ಜನರನ್ನ ನಗಸೋರಿಲ್ಲ. ಆದ್ರಿಂದಾನೇ ಇವತ್ತು ಮಜಾ ಭಾರತ ಅಂದ್ರೆ ಜನ ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಜನರನ್ನ ನಗಸ್ಬೇಕು. ನಕ್ಕಾಗೆ ನಮ್ಮ BP ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಖುಷಿಯಾಗಿರೋಕ್ ಸಾಧ್ಯ. ಮತ್ತೊಂದು ಪ್ರಶ್ನೆ, ನಿಮಗೆ ಸಿನಿಮಾ ಕಂಡ್ರೆ ಅಷ್ಟ ಆಗಲ್ಲ ಅಂತ ನಿಜಾನ ಅದು? ಯಾರಯ್ಯ ಈ ತರ ಎಲ್ಲ? ನಮ್ ಶೋ ಡೈರೆಕ್ಟರ್ ರಿಸರ್ಚ್ ಮಾಡಿದ್ದಾರೆ. ನಿಮ್ ಶೋ ಡೈರೆಕ್ಟರ್ ಕರ್ಕೊಂಬನ್ನಿ ಇಲ್ಲಿ, ನಾನು ಅವ್ರಿಗೆ ಲೆಕ್ಚರ್ ಬಿಡಿಸ್ತೀನಿ. ನಾನು ನೋಡಿರೋ ಅಷ್ಟು ಸಿನಿಮಾಗಳು ನಿಮ್ ಶೋ ಡೈರೆಕ್ಟರ್ ನೋಡಿದಾರ ಕೇಳಿ. ಕಾಲೇಜಲ್ಲಿ ಇದ್ದಾಗ ನಾನು ವಾರಕ್ಕೆ 5 ದಿನ ಬಂಕ್ ಹೊಡೆದು ಸಿನಿಮಾ ನೋಡ್ತಾ ಇದ್ದೆ. ಮಜಾ ಭಾರತ ಶುರುವಾದಾಗ ನನ್ಗೊಂದು ನಿರೀಕ್ಷೆ ಇತ್ತು, ಹೆಂಗಿರ್ಬೋದು ಈ ಕಾರ್ಯಕ್ರಮ ಅಂತ. ಇನ್ನೊಂದು ಖುಷಿಯಾಗಿದೆ ಏನ್ ಗೊತ್ತಾ, ನಮ್ಮಲ್ಲಿ ಎಲ್ಲಾ ಕಾಮಿಡಿ ಶೋಗಳು ಅಥವಾ ಬೇರೆ ಬೇರೆ ಭಾಷೆದೇ ತಗೊಳ್ಳಿ ಎಲ್ಲ ಬರೀ ವೀಕೆಂಡಿಗೆ ಸೀಮಿತ. ಭಾವನೆಗಳೇ ವೀಕೆಂಡ್ ಆಗೋಗಿದೆ ರೀ. ಜೋಕ್ ಹೇಳಿದ್ರೆ ಬಡ್ಡಿ ಮಕ್ಕಳು ನಮ್ಮ ಫ್ರೆಂಡ್ಸ್ ನಗಲ್ಲ, ಇವತ್ತು ವೀಕ್ ಅಮ್ಮ ಸಾಟರ್ಡೆ ನಕ್ಬಿಟ್ಟು ಫೋನ್ ಮಾಡ್ತೀವಿ. ಆದ್ರೆ ನೀವು ಮಂಡೇ ಟು ವೆಡ್ನಸ್ಡೇ ವೀಕ್ ಡೇಸು ನಾವು ನಗಬಹುದು, ವೀಕ್ ಆಗಿರೋ ಅಗತ್ಯ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದೆಯಲ್ಲ. ಅದಕ್ಕೆ ನಮ್ಮ ಕಲರ್ ಸೂಪರ್ನವ್ರಿಗೆ ನಂದೊಂದು ಹ್ಯಾಟ್ಸ್ ಆಫ್. ಹಾಗೆ ಮಜಾ ಭಾರತಕ್ಕೂ ಕೂಡ ನಂದೊಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ನಿರಂಜನ್ ಬಾರೋ ಜೈಲಿಗೆ ಹೋಗೋಣ. ನೀನ್ ಬೇಕಾದ್ರೆ ಹೋಗೋಣ. ನನ್ನ ಕೈಯಲ್ಲಿ ಆಗಲ್ಲ. ಅಲ್ಲೆಲ್ಲ ಬಂದ್ಬಿಟ್ಟು ಏರೋಪ್ಲೇನ್ ಹತ್ತಕ್ಕಾಗಲ್ಲ ನನ್ನ ಕೈಯಲ್ಲಿ. ಸ್ಕಿಟ್ ನೋಡಕ್ ಹೋಗೋಣ. ಹಾಗಿದ್ರೆ ಬನ್ನಿ, ಹೋಗೇ ಹೋಗೋಣ. ನಾವಷ್ಟೇ ಅಲ್ಲ, ನೀವು ನಮ್ಮ ಜೊತೆ ಬನ್ನಿ. ಸೊ ಸದ್ಯಕ್ಕೆ ಲೆಟ್ಸ್ ವೆಲ್ಕಮ್ ಮಂಗಳೂರು ಫ್ರೆಂಡ್ಸ್ ಆನ್ ಸ್ಟೇಜ್.
ತಪ್ಪು ಮಾಡದವ್ರು ಯಾರವ್ರೇ ತಪ್ಪೆ ಮಾಡದವ್ರು ಎಲ್ಲವ್ರೇ ತಪ್ಪು ಮಾಡದವ್ರು ಯಾರವ್ರೇ ತಪ್ಪೆ ಮಾಡದವ್ರು ಎಲ್ಲವ್ರೇ ಪಟ್ಟಿ ತಟ್ಟಿ ತಪ್ಪಾಗುತ್ತೆ ಚೆಲ್ಲಿ ಕೂಡ ಆಗುತ್ತೆ ತಿಳ್ಕೊಳ್ಳಕ್ಕೆ ದಾರಿ ಐತೆ ನಂಗೆ ಯಾಕೆ ಹೊಡೆದದು? ಸೀನಿಯರ್ನವ್ರ ಎದುರು ಸೌಂಡ್ ನಿಂದು ಅಲ್ಲ ಮುಚ್ಕೊಂಡಿರ್ಬೇಕಷ್ಟೇ. ಅಲ್ಲ ತಪ್ಪು ಮಾಡದವ್ರು ಯಾರಿದ್ದಾರೆ ತಪ್ಪು ಮಾಡದವ್ರು ಎಲ್ಲವ್ರಿ ಎಲ್ಲರೂ ಕೂಡ ಇಲ್ಲಿ ತಪ್ಪಿ ಮಾಡೇ ಬರುದು ಆದ್ರೂ ನಾನೇನ್ ತಪ್ಪು ಮಾಡ್ಲಿಲ್ಲಲ್ಲ. ನಿನ್ನನ್ನು ಹುಟ್ಟಿಸಿ ಅವರು ತಪ್ಪು ಮಾಡಿದ್ದಾರೆ ದೀಪಕಣ ನೀನೇನ್ ತಪ್ಪು ಮಾಡಿದ್ಯಾನ? ನನ್ನ ವಿಷಯ ಏನ್ ಕೇಳ್ತೀರಿ? ಏನಾಯ್ತು? ನನ್ನ ಗ್ರಾಚಾರ. ನಾನ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ, ನನ್ ಮನೆ ಬಾಗಿಲು ಹಾಕಿತ್ತು. ಬೇರೆ ಮನೆಗೆ ಹೋದ್ರ? ಇಲ್ಲ, ನನ್ನ ಮನೆಗೆ ಹೋದ. ನನ್ನ ಹೆಂಡತಿಗೆ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ. ಕಿಟಕಿಯಲ್ಲಿ ಇಣಿಕಿ ನೋಡುವಾಗ ನನ್ನ ಹೆಂಡತಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿದ್ಲು. ಅಂದ್ರೆ ಬಿಡಿ ಗೊತ್ತ. ಕೋಪದಿಂದ ಬಾಗಿಲ್ಗೆ ಒಂದೇ ಏಟು. ಬಾಗಿಲು ಓಪನ್ ಆಯ್ತು. ಓಡಿ ಹೋಗಿ ನೋಡುವಾಗ ಆ ಮಗ ಓಡಿ ಹೋಗಿದ್ದ. ಕೋಪದಿಂದ ಹೆಂಡತಿಗೆ ಒಂದೇ ಏಟು. ಹೆಂಡತಿ ಕ್ಲೋಸು. ನಾನ್ ಜೈಲಿಗೆ. ಓಡಿ ಹೋದವ ಸಿಕ್ಕಿ ಬಿದ್ದ. ಎಲ್ಲಿ? ಅವನು ಮನೆಯಲ್ಲಿ ಅವಿತಿದ್ದ. ಮನೆಯಲ್ಲಿ ಫ್ರಿಜ್ ಅಲ್ಲಿ. ನಾನ್ ಹೇಳುದು ಏನು? ಅವ ಎಂತ ಬುದ್ಧಿವಂತಿಕ ಕಳ್ಳ ಮಾರ. ಯಾಕೆ? ಅವ ಫ್ರಿಡ್ಜಿನೊಳಗೆ ಹೇಗೆ ಕುತ್ಕೊಂಡ? ಅದು ಸಿಂಪಲ್. ಹೇಗೆ? ಫ್ರಿಡ್ಜ್ ಡೋರ್ ತೆಗೆಯುವುದು, ಹಾ. ಕೂತ್ಕೊಳ್ಳುದು, ಒಳಗಿಂದ ಎಳೆಯುವುದು ಅಷ್ಟೇ. ಅಷ್ಟು ಕರೆಕ್ಟ್ ಆಗಿ ನೀವ್ ಹೇಗೆ ಹೇಳ್ತೀರಿ? ಅದು ನಾನೊಂದು ಅಂದಾಜಿಗೆ ಹೇಳಿದ್ದು. ಅಂದಾಜಿಗೆ ಹೌದು, ಅಂದಾಜಿಗೆ. ಆಯ್ತಿರ್ಲಿ ಅಣ್ಣ. ನೀವೇನ್ ತಪ್ಪು ಮಾಡಿದ್ರಿ? ಆ ಫ್ರಿಡ್ಜ್ ಒಳಗಿದ್ದವ ನಾನೇ. ಹೌದಾ? ನೀವೆಂತ ಬ್ಯಾಡದೆಲ್ಲ ಮಾಡ್ತೀರ ಮಾರ. ಧರ್ಮಕ್ಕೆ ಅಪವಾದ ಹಾಕಿದಿರಲ್ಲ ಅವರ ಮೇಲೆ. ಅದೆಲ್ಲ ಇರ್ಲಿ. ಈಗ ನಿನ್ನ ಕತೆ ಅಂತ? ನಂದು ಸನಿ ಕತೆ. ನನ್ಗೆ ಡ್ಯಾನ್ಸರ್ ಆಗ್ಬೇಕು ತುಂಬಾ ಇಷ್ಟ ಇತ್ತು. ನಾನು ಡ್ಯಾನ್ಸ್ ಕ್ಲಾಸ್ಗೆ ಸೇರಿದೆ. ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಒಬ್ಳು ಹುಡುಗಿದ್ಲು. ಅವಳು ನನ್ನನ್ನು ಲವ್ ಮಾಡು ಅಂತ ಯಾವಾಗ್ಲೂ ಪೀಡಿಸ್ತಿದ್ಲು. ನನ್ನ ಬಳಿ ಬಂದು ಯಾವಾಗ್ಲೂ ಹೇಳ್ತಿದ್ರು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ. ನಿನಗೆ ಆ ಹುಡುಗಿ ಐ ಲವ್ ಹೇಳ್ತಿದ್ದ? ಹೌದು. ಏನಾಯ್ತು? ಅಲ್ಲ ಕಫ ಸ್ವಲ್ಪ. ನಿನ್ನ ಮುಖಕ್ಕೆ ಸಲ್ಲ ಮುಖಕ್ಕೆಲ್ಲ ತಮಾಷೆ ಮಾಡ್ಬಾರ್ದು. ಹೇಳುದನ್ನು ಕೇಳಿ. ಹೇಳು. ನಾನು ಅವಳ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹೋಗಿ ನಾನ್ ನಿನ್ನನ್ನು ಲವ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿನ್ನನ್ನು ಮದ್ವೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಅವಳ ಹಠವನ್ನು ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕಿದ್ಲು. ಏನ್ ಕೇಸು? ಮಾನಭಂಗ ಕೇಸು. ನಾನು ಮಾನಭಂಗ ಮಾಡುವವನಿಗೆ ಕಾಣ್ತೀನ? ಬಿಟ್ಟಿದ್ರೆ ಒಂದು 15 ಮಾನಭಂಗ ಆಗ್ತಿತ್ತು. ಇಲ್ಲದ್ರೆ ಸೈ ಈ ಮಂಗ ಮಾನಭಂಗ ಮಾಡುವಾಗೆ ಕಾಣ್ತಾನೆ. ಜೈಲರ್ ಯಾರಲ್ಲಿ ಅವರ ಪೊಸಿಷನ್ ನೋಡಿ ಸರ್. ಸಿಬ್ಬು ಓಪನ್ ಆಗಿದೆ. ನಿಮ್ಮ ಪೊಸಿಷನ್ ಕರೆಕ್ಟ್ ಇಲ್ಲ ಸರ್. ಸಾರ್ ಪೊಸಿಷನ್ ಸರಿ ಇಲ್ಲ ಸಾರ್. ಎಷ್ಟು ಒಳ್ಳೆ ಜನ ಮಾರ ನೀವು. ಸರ್ ನೋಡಿ ಸರ್, ನಿಮ್ಮ ಅವಸ್ಥೆ ಈ ರೀತಿ ಇರುವುದಿಂದಲೇ ನೀವು ಎಲ್ಲೋ ಇರ್ಬೇಕಿದ್ದವರು ಇವತ್ತು ಜೈಲರ್ ಆಗಿದ್ದೀರಾ. ನಿಮ್ಗೆ ಎಂತ ಸರ್, ನಿಮ್ ಪ್ರಮೋಷನ್ ಅಲ್ಲಿ ತಗೋಬೇಕು ಸರ್ ನೀವು. ಹೌದು. ನನಗೆ ಕೋಪ ಈಗ ಸಹ ಬರ್ತದೆ ಅವನ ಮೇಲೆ. ಯಾಕೆ? ನಾನೊಬ್ಬ ಕಳ್ಳನನ್ನು ಹಿಡಿದಿದ್ದೆ, ನನಗೆ ಪ್ರಮೋಷನ್ ಆಯ್ತು. ನಾನು ಆ ಕಳ್ಳನನ್ನು ಕೋರ್ಟಿಗಂತ ಹಾಜರುಪಡಿಸ್ಲಿಕ್ಕೆ ಹೋದ್ರೆ ಬೀದಿ ಮಧ್ಯದಲ್ಲಿ ನನಗೆ ಬೀಡಿ ಬೇಕಂತ ಕೇಳ್ದ. ಅವನನ್ನು ಅಂಗಡಿಗೆ ಕಳಿಸಿದೆ. ಅವನ ಅಂಗಡಿಯಿಂದಲೇ ಪರಾರಿ. ನನಗೆ ಡಿಮೋಷನ್ ಆಯ್ತು. ಆದ್ರೂ ಬಿಡ್ಲಿಲ್ಲ ನಾನು ಅವನನ್ನ. ಜಾಸ್ತಿ ಬಿಕ್ಬೇಡಿ ಸರ್, ಇಲ್ಲಿ ಬಿಡ್ತೀರಾ ಅಂತ. ರಾತ್ರಿ ಹಗಲು ಎನ್ನದೆ ನಾನು ಅವನು ಹುಡುಕಿದೆ. ಸಿಕ್ಕಿದ. ಆವಾಗ ನನಗೆ ಪುನಃ ಪ್ರಮೋಷನ್ ಆಯ್ತು. ವೆರಿ ಗುಡ್ ಸರ್. ಅವನನ್ನು ಪುನಃ ನಾನು ಕೋರ್ಟ್ಗೆ ಅಂತ ಕರ್ಕೊಂಡು ಹೋಗ್ತಿದ್ದೆ. ಆವಾಗ ಪುನಃ ಸೇಮ್ ಡೈಲಾಗ್ ಸೇಮ್ ಪ್ಲೇಸ್. ಆವಾಗ ನಾನ್ ತಲೆ ಓಡಿಸಿದೆ. ಈ ವರ್ಷ ಗಾಡಿಯಲ್ಲಿ ಅವನನ್ನೇ ಕೂರಿಸಿದೆ, ನಾನು ಬಿಡಿ ತರ್ಲಿಕ್ಕೆ ಹೋದೆ. ಆಮೇಲೆ ಏನಾಯ್ತು ಸರ್? ಬಿಡಿ ತರುವಷ್ಟರಲ್ಲಿ ಪರಾರಿ ಅವನು. ಸೂಪರ್ ಸರ್, ಸೂಪರ್. ಸೂಪರ್ ಕರ್ಮ ನಂದು. ನನಗೆ ಪ್ರಮೋಷನ್ ಇಂದ ಡಿಮೋಷನ್. ಈಗಲೂ ಸಹ ಹೀಗೇ ಇದ್ದೇನೆ. ಎಂತ ಸರ್, ಮತ್ತೆ ಬೀಡಿ ತರ್ಲಿಕ್ಕೆ ಅವನನ್ನು ಕಳಿಸ್ತೀರಾ ನೀವು? ನಾನು ಬಂದ ವಿಷಯ ಏನಂದ್ರೆ, ನಿಮ್ಗೆ ಕೆಲಸ ಇಲ್ಲ, ಅದಕ್ಕೆ ಬರ್ತಾ ಇರ್ತೀರಿ ನೀವು.
ಹಾಗೆಲ್ಲ ಮತ್ತೆ ನೋಡಿ ಈ ಆಗಸ್ಟ್ 15 ಏನು ಫಂಕ್ಷನ್ ಉಂಟು? ಆಗಸ್ಟ್ 15ಕ್ಕೆ ಸಂಕಷ್ಟಿ ಸರ್. ಅವತ್ತು ರಾತ್ರಿ ಚಂದ್ರನನ್ನು ನೋಡಿ ಊಟ ಮಾಡ್ಬೇಕು. ಅಲ್ಲ ಮಾರ್ರೆ, ಓ, ನಮಗೆ ಸ್ವತಂತ್ರ ಸಿಕ್ಕಿದ ದಿನ. ಅದು ಹೌದು ಸರ್. ಆದ್ರೆ ಸಹ ಆ ದಿನ ಸಂಕಷ್ಟಿ ಉಂಟು, ಅದನ್ನೇ ಹೇಳಿದ್ದು ನಾನು. ಈ ಸ್ವತಂತ್ರ ದಿನಾಚರಣೆಯಂದು ನಮ್ಮ ಜೈಲಲ್ಲಿ ವಿಶೇಷ ಕಾರ್ಯಕ್ರಮಗಳಿವೆ. ಹೌದಾ? ಅದಲ್ಲೇ ನಿಮಗೊಂದು ಕಾಮಿಡಿ ಸ್ಕಿಟ್. ಕಾಮಿಡಿ ನಾವು ಮಾಡ್ತೇವೆ ಸರ್. ಕಾಮಿಡಿ ಮಾಡಿ ನಾವು ಇಲ್ಲಿ ತನಕ ಬಂದ. ನಾವು ಎಂತೆಂತ ಕಾಮಿಡಿ ಎಲ್ಲ ಮಾಡಿದೀವಿ. ಈ ಒಂದು ಫ್ರಿಜ್ ಇದು ಕಾಮಿಡಿ ಒಳ್ಳೆ ಉಂಟು. ಫ್ರಿಜ್ ಅಲ್ಲ ಫ್ರಿಜ್ ಹೇಳಿದವ. ನಾವು ಕಾಮಿಡಿಗೆ ಸರಡಿ, ಚಾಲೆಂಜಿಗೆ ಸರಡಿ. ಓಕೆ ಓಕೆ. ನಿಮ್ಮಲ್ಲಿ ಈಗ ನನಗೆ ಟ್ಯಾಲೆಂಟ್ ನೋಡ್ಬೇಕು. ಮೊದಲು ನೀನ್ ತೋರಿಸು. ಇಲ್ಲಿ ಅಲ್ಲ ಮಾರ, ಟ್ಯಾಲೆಂಟ್. ಅದೇ ಸರ್, ಇಲ್ಲೇ ತೋರಿಸ್ಬೇಕಾ? ಈ ಕೈ ಪಂಚಕೋಟಿಯ ಕನ್ನಡಿಗರ ಆಸ್ತಿ. ಈ ಕೈಯಲ್ಲಿ ಮುಷ್ಟಿ ಮಾಡಿ ಒದ್ದೆ ಅಂತಂದ್ರೆ ಏತ್ ಬಂದದ್ದು ಇತಿಹಾಸದಲ್ಲೇ ಇಲ್ಲ. ಪೊಲಿಟಿಕಲ್ ಪವರ್, ಕಾರ್ಪೊರೇಷನ್ ಪವರ್, ಮೈ ಫುಡ್. ಹಗಲಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ರಾತ್ರಿ ಇಲ್ಲಿ ಚಂದ್ರ ಬರ್ತಾನೆ, ಬೆಳಿಗ್ಗೆ ಬಂದು ನೋಡುವಾಗ ಎಂಟಿ ಜೊತೆ ಅಕ್ರಮ ಸಂಬಂಧ. ಒಂದೇ ಏಟು ಬಾಗಿಲು ಹುಡಿ ಹುಡಿ. ನನ್ನ ಎಂಟಿ ಜೊತೆ ಇದ್ದವನು ಪರಾರಿ, ಕೊನೆಗೆ ಸಿಕ್ಕಿದ ಫ್ರಿಜ್ ಅಲ್ಲಿ. ಫ್ರಿಜ್ ಫ್ರಿಜ್ ಫ್ರಿಜ್. ಅಣ್ಣ ಫ್ರಿಜ್ ಇಂದ ಕೋಲ್ಡ್ ನೀರ್ ತರ್ಬೇಕಾ? ಅಲ್ಲ ನಿಮಗೆ ಕುಡ್ಲಿಕ್ಕೆ? ಅಣ್ಣ ಇಲ್ಲ, ಮೊದಲು ಶಂಕರನ್ನ ಬಂದ, ಮತ್ತೆ ವಿಷ್ಣನ್ನ ಬಂದ, ಈಗ ಸಾಯನ್ನ. ಯಾಕೆ ಸಾಯ್ಬೇಕು? ಆಕ್ಟ್ ಒಳ್ಳೇದಾಗ್ಲಿಲ್ವಾ? ಸಾಯ್ ಕುಮಾರನ್ನ. ಹೋಗಿ ನಿಲ್ಲು ಮಾರಲ್ಲಿ. ರಂಜನ್ ನೀನ್ ತೋರ್ಸಪ್ಪ. ಸರ್ ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಸರ್. ಡ್ಯಾನ್ಸ್ ಮಾಡಿ ಹೌದು ತೋರಿಸ್ತೇನೆ. ಸರ್, ಇವನ ಡ್ಯಾನ್ಸ್ ನಾನು ಬಾತ್ರೂಮ್ ಅಲ್ಲಿ ನೋಡಿದ್ದೀನಿ ಸರ್. ಎಂತ ಡ್ಯಾನ್ಸ್ ಸರ್. ಸ್ವಲ್ಪ ಆದ್ರೂ ಬಟ್ಟೆ ಉಂಟ ಮೈಯಲ್ಲಿ. ಅದೆಲ್ಲ ಬೇಕಾ? ಅದು ಒಮ್ಮೆ ಜಾರಿ ಹೋಗ್ತದೆ. ಕರೆಕ್ಟ್ ಡ್ಯಾನ್ಸ್. ಮೊದಲಿಗೆ ಭರತನಾಟ್ಯ. ಹಿತ್ತಯ್ಯ ತೈಕ್ಯುಂ ಹಿತ್ ಸತ್ತಂ ಹಿತತಕರ್ ಹಿತ್ತಯ್ಯ ತೈಕ್ಯುಂ ಹಿತ್. ಇನ್ನು ಪಂಜಾಬಿಗೆ ಬಲ್ಲೆ ಬಲ್ಲೆ. तू बल्ले बल्ले हो जाएगी बल्ले बल्ले. ಉಂಡೆ ಮಾಡಿದ್ದು ಸಾಕು. ಅನ್ನಮ್ಮ ಸ್ಟೆಪ್. ಸರ್ ಇದೆಲ್ಲ ನೋಡಿದ್ದೀರಿ ನೀವು. ನಮ್ದು ಇನ್ನೊಂದು ಸ್ಪೆಷಲ್ ಸ್ಟೆಪ್ ಉಂಟು, ಅದು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ನೀವು. ಮದ್ವೆ ಮನೆಯಲ್ಲಿ 1 ಕ್ವಾರ್ಟರ್ ಹೊಡೆದಾದ ಮೇಲೆ ನೋಡಿ. ಹಲೋ ಡಿಜೆ. Y una vez más, se viene el pasito de la matita. Número 2, DJ Tadeo, DJ Raulito. Con fuerza, muchachos. Siga moviendo la mata. Moved patita, moved patita, moved patita, moved patita, moved patita. ಸಾಕು. ಎಂತ ಡ್ಯಾನ್ಸ್ ಮಾರೆ, ಮದುವೆ ಮನೆ ಡ್ಯಾನ್ಸ್. ಫುಲ್ ಬಾಟ್ಲಿ ಹೊಡೆದಾದ ಮೇಲೆ ಸರ್ ಇದು ಖಾಲಿ ಡ್ಯಾನ್ಸ್ ಮಾತ್ರ, ಸಾಂಗ್ ಇಲ್ಲ ಸರ್ ಇದ್ರಲ್ಲಿ. ಅದು ಸಾಂಗ್ ಎಲ್ಲ ಉಂಟು. ನಮಗೆ ಸಾಂಗ್ ಬೇಕಾಗಿಲ್ಲ, ಮತ್ತೆ ಜನರ ಸೌಂಡಿಗೆ ಕೂಡ ಕುಣಿತು. ಸಾಕ್ ಪ್ಲೀಸ್. ಸರ್ ತಲೆ ಕೆರ್ಕೊಳ್ಳೋದಾದ್ರೆ ಟೋಪಿ ತೆಗ್ದು ಕೆರೆ. ನಿನಗೆ ಬ್ಯಾಕ್ ಸೈಡ್ ಕೆರೆದ್ರೆ ನೀನ್ ಪ್ಯಾಂಟ್ ತೆಗೆದು ಕೆರ್ತೀಯ. ಇಲ್ಲ ಇದು ಹಾಗೆ. ಪ್ರೈನ ನೀನ್ ತೋರಿಸಿ. ಆಯ್ತು ಸರ್, ಇವರೆಲ್ಲ ತೋರಿಸಾದ್ಮೇಲೆ ನಂದಿ ಯಾಕೆ ಬಾಕಿ ಸರ್? ಓಕೆ ಸರ್. ಹಲೋ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಏನ್ ಹಂಗ್ ನೋಡ್ತೀಯಾ? ಸಾಕಾಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕಂತ ತಾನೇ ನಿನಗೆ ಈ ಜಾಗಕ್ಕೆ ಕರ್ಸಿದ್ದು. ನಿಂಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ನಿನ್ ಡಿಪಾರ್ಟ್ಮೆಂಟ್ ಆದ್ರೂ ನಿನ್ ಈ ಜಾಗಕ್ಕೆ ಪೋಸ್ಟಿಂಗ್ ಮಾಡಿಸಿದ್ ನಾನೇ. ನನಗೆ ಹಾಕ್ಬಿಟ್ಟಿಯಲ್ಲ, ಇವಾಗ ಏನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಪ್ರವೀಣ್ ಬಾಗಲಕೋಟೆ ಕಣೋ. ಎಂತ ಸಿಮೆಂಟ ಅದು? ಕೋಟೆ ಕಣ್ಣು.
ಆರುಮುಗ ಅದು ಅವರ್ದು, ಇದು ನಂದು ಬಾಗಲಕೋಟೆ. ಏ ಬಾಗಲಕೋಟೆ ಇಲ್ಲಿ ಬಾ. ಬಾಗಲಿ ನಿಲ್ಲಲಿ. ನಮಗೆ ಮೇಲಧಿಕಾರಿಗೆ ಅಂತ ಆರ್ಡರ್ ಆಗಿದೆ. ಈ ಟಿವಿಯಲ್ಲಿ ಬರುವಂತಹ ಮಜಾ ಭಾರತ್ ಎಂಬ ಕಾರ್ಯಕ್ರಮವನ್ನು ಎಲ್ಲಾ ಕಡೆಯಲ್ಲಿ ನೋಡಿಕೊಂಡು ನಮ್ಮ ಜೈಲಲ್ಲಿ ಸಹ ಇದೇ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದ್ದಾರೆ. ಕಾಮಿಡಿ ಪ್ರೋಗ್ರಾಮ್ ನೋಡಿದೀರಾ? ನೋಡಿ, ನಾನು ನಿಮ್ಗೆ ಒಂದು ಸ್ಕ್ರಿಪ್ಟ್ ಕೊಡ್ತೇನೆ. ನೀವು ಇದನ್ನು ಮೂವರು ಹಂಚಿಕೊಂಡು ಮಾಡ್ಬೇಕು. ಈಗ ಈ ಸ್ಕ್ರಿಪ್ಟ್ ಅನ್ನು ಮೂವರು ಹಂಚಿಕೊಂಡು ಮಾಡ್ಬೇಕು. ಹೌದು. ಆಯ್ತು ಸರ್. ಆಯ್ತು. ಏನ್ ಮಾಡಿದ್ರ? ಹಂಚಿದೆ, ಸಮಪಾಲ ಹಂಚಿದೆ. ಸರ್ ಹಾ. ಇದ್ರಲ್ಲಿ ಟೈಟಲ್ ಇಲ್ಲ ಸರ್. ಟೈಟಲ್ ನಾನು ಹೇಳ್ತೇನೆ. ಯಾವ್ದು ಸರ್? ಒಂದು ಫ್ರಿಜ್ಜಿಯ ಕತೆ. ಫ್ರಿಜ್ಜಿಯ ಕತೆ ಬೇಡ ಸರ್. ಯಾಕೆ? ಬೇರೆ ಕತೆ ಇದ್ರೆ ಮಾಡಿ. ಬೇಕು, ಫ್ರಿಜ್ ಬೇಕು ಇದರಲ್ಲಿ. ಫ್ರಿಜ್ ಇಂದ ನಂಗೆ ತುಂಬಾ ಅನ್ಯಾಯ ಆಗಿದೆ. ಆಯ್ತು, ಇರ್ಲಿ. ನಾನು ಅದರ ಕಥಾನಾಯಕನಿದ್ದಾನೆ, ಖಳನಾಯಕನು ಕೂಡ ಇಲ್ಲಿದ್ದಾನೆ. ಏನಾದ್ರೂ ಹೇಳಿದ್ಯಾ? ಇಲ್ಲ, ಏನಿಲ್ಲ. ನಾನು ಇದರ ಸನ್ನಿವೇಶ ಹೇಳ್ತೇನೆ ನಿಮಗೆ. ಹೇಳಿ ಸರ್, ನೋಡು, ಓಕೆ ಸರ್. ವಿಷಯ ಏನಂದ್ರೆ ಹೀಗೆ ಬಂದದ್ದು ನೋಡೋದು. ಆ ಕಡೆಯಿಂದ ವರನ ಮನೆಯವರ ಆಗಮನ, ಬ್ರಾಕೆಟ್ ಅಲ್ಲಿ ವರನ ಕಡೆಯವರ ಆಗಮನ. ಚೇರ್ ಅಲ್ಲಿ ಕೂತ ನಂತರ ನಾವು ಹೋಗುದು. ಹೋಗು. ನೀನು ಮದುಮಗ, ಹಾ, ನೀನು ಎಲ್ಲ ವಿಷಯವನ್ನು ದೊಡ್ಡದಾಗಿ ಹೇಳ್ಬೇಕು. ಆಯ್ತು. ಯಾವುದು ಸಹ ಸಣ್ಣದಾಗಿ ತಗೊಳ್ಬಾರ್ದು. ದೊಡ್ಡದೇ ಹೇಳ್ಬೇಕು. ಆಯ್ತು, ಗೊತ್ತಾಯ್ತು. ಆಯ್ತು, ಹೋಗುವ. ನಮಸ್ಕಾರ. 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 ನಮಸ್ಕಾರ ಕುಟುಂಬರ. ಇಲ್ಲಿ ಭಾಸ್ಕರ್ ಅಂತ ಬರ್ತಿದೆ. ಅದು ಭಾಸ್ಕರ ಅಲ್ಲ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅದೇನು ಮೂರು ಕೊಟ್ಟಿದ್ದೀರಲ್ಲ ಅವ್ರಿಗೆ. ಇವರೇ ಇವ ಹುಡುಗ, ಇವ ಹುಡುಗ. ಅದು ನೀವು ಹೇಳ್ಬೇಕಂತಿಲ್ಲ, ಗೊತ್ತಾಗ್ತದೆ ನೋಡುವಾಗ್ಲೂ. ಹಾಗೆಲ್ಲ ಇವ ಮದುಮಗ ಅಂತ. ಹೌದಾ? ಆಯ್ತಾಯ್ತು, ನೀವು ಬನ್ನಿ, ಚಾರಲ್ಲಿ ಕೂತ್ಕೊಳ್ಳಿ. ಬನ್ನಿ, ಚಾರಲ್ಲಿ ಕೂತ್ಕೊಳ್ಳಿ. ಚೇರ್ ಬೇಡ, ನಂಗೆ ಚೇರ್ ಬೇಡ. ಮತ್ತೆ ಟೇಬಲ್ ಬೇಕು. ಎಂತ ಕರ್ಮ. ಚೇರ್ ಗಿಂತ ಟೇಬಲ್ ದೊಡ್ಡದಲ್ಲ. ಕರೆಕ್ಟ್. ಅವಳು ಟೇಬಲ್ ಅಲ್ಲಿ ಯಾವಾಗ್ಲೂ ಕೂತ್ಕೊಳ್ಳಿ. ನೀನು ಈ ಕಡೆ ಬರ್ಬೇಕಂತ ಇದ್ರಲ್ಲಿ ಬರ್ತಿದ್ದೆ. ಆಯ್ತಾಯ್ತು ಸರ್. ಇದು ನೀವು ಬರ್ಬೇಕಿದ್ರೆ ರಿಕ್ಷಾದಲ್ಲಿ ಬಂದ್ರ ಅಂತ. ಅಲ್ಲಪ್ಪ. ಮತ್ತೆ ಅಲ್ಲ, ಲಾರಿಯಲ್ಲಿ ಬಂದದ್ದು. ರಿಕ್ಷಾಕ್ಕಿಂತ ಲಾರಿ ದೊಡ್ಡದಲ್ವಾ? ಹೌದೌದು, ನಮ್ಗೆ 7 ಲಾರಿ ಉಂಟು, 6 ಗ್ಯಾರೇಜ್ ಅಲ್ಲಿ ಉಂಟು. ಒಂದು ಲಾರಿಯಲ್ಲಿ ಬಂದದ್ದು ನಾನು. ಆಯ್ತಾಯ್ತು. ಹುಡುಗಿಯನ್ನು ನೋಡ್ತೀರಾ? ಹುಡುಗಿಯನ್ನು ನಂಗೆ ಹುಡುಗಿ ಬೇಡ. ಮತ್ತೆ ಹುಡುಗಿದ ಅಜ್ಜಿ ಆಗ್ಬೋದು. ಎಂತ ಕರ್ಮ. ಅವರು ದೊಡ್ಡದು ಅಲ್ಲ. ಕುಡಿಲಿಕ್ಕೆ ಏನಾದ್ರೂ? ಕುಡಿಲಿಕ್ಕೆ 1 ಗ್ಲಾಸ್ ನೀರು ಸಾಕು. ಗ್ಲಾಸ್ ಅಲ್ಲಿ ಬೇಡ, ಮತ್ತೆ ನಮ್ಗೆ ಬಾಲ್ದಿಯಲ್ಲಿ ಬೇಕು. ಬಾಲ್ದಿಯಲ್ಲಿ ಅಂತ ಪೇಂಟ್ ಕೊಂಡೋಗುದು. ಬಾಲ್ದಿ ದೊಡ್ಡದಲ್ವಾ? ಸರಿ, ವರದಕ್ಷಿಣೆ ಎಷ್ಟು ಬೇಕು? ವರದಕ್ಷಿಣೆ ಒಂದು 10-20 ಸಾಕು. ಅಷ್ಟು ಬೇಡ, ಮತ್ತೆ ನಮ್ಗೆ 2 ಲಕ್ಷ ಬೇಕು. ಕೇಸ್ ಆಗ್ತದೆ. ಇರ್ಲಿ, ಲಕ್ಷ ತಗೊಳ್ಳುವ. ಈಗೊಳ್ಳಿ. ನೀರು ಕುಡಿ ಕುಡಿ. ಹುಡುಗರಿಗೆ ಸ್ವಲ್ಪ ಕೆಮ್ಮು ಇರ್ಬೇಕಲ್ಲ? ಕೆಮ್ಮು ಮಾತ್ರ ಅಲ್ಲ, ಮತ್ತೆ ಕೂಡ ಉಂಟು. ಒಳ್ಳೇದಾಗಿದೆ. ಒಳ್ಳೇದಾಗಿದೆ. ಹೀಗೆ ಮಾಡ್ತಾ ಇರಿ. ಇನ್ನು 2 ಪ್ರಾಕ್ಟೀಸ್ ಮಾಡಿದ್ರೆ ಸರಿ ಆಗ್ತದೆ. ದೀಪಕ್, ಹಾ ಸರ್. ಈ ಸ್ವತಂತ್ರ ದಿನಾಚರಣೆ ಎಂದು ನೀನು ಕೂಡ ಸ್ವತಂತ್ರವಾಗ್ತೀಯ. ಏನ್ ಮಾತಾಡ್ತಿದ್ದೀರಿ ಸರ್? ಹೌದು, ನಿನಗೆ ಬಿಡುಗಡೆ ಆಗ್ತಿದೆ. ನನ್ಗೆ ಬಿಡುಗಡೆ? ಹೌದು. ಬೇಡ ಸರ್, ನಾನು ನನ್ನ ಹೆಂಡತಿಯನ್ನು ಕೊಂದು ಅಪರಾಧ ಮಾಡಿ ಬಂದವನು. ಆದ್ರೆ ಇವ ನಿರಪರಾಧಿ ಸರ್, ಇವನನ್ನು ಬಿಡುಗಡೆ ಮಾಡಿ ಸರ್. ಅವನ ನಿರಪರಾಧಿ ಅಂತ ನನಗೆ ಗೊತ್ತುಂಟು. ಇವನಂತ ನಿರಪರಾಧಿಗಳು ಅದೆಷ್ಟೋ ಮಂದಿ ಒಳಗಿದ್ದಾರೆ. ಸರ್, ನನ್ಗೆ ಯಾವಾಗ ಸರ್ ಬಿಡುಗಡೆ? ಇನ್ನಾಗಿ ಬಿಡುಗಡೆ. ಹೌದು ಸರ್. ಇನ್ನಾಗಿ ಇನ್ನು 3 ವರ್ಷ ಕಳೆದ್ರೆ ಸಹ ಬಿಡುಗಡೆ ಇಲ್ಲ. ಯಾಕೆ ಸರ್? ಯಾಕೆ? ನೀನು ತಪ್ಪಿಸಿಕೊಂಡು ಓಡೋಗಿದ್ಯಾ ಅಂದ್ರೆ ನಾವೆಲ್ಲ ಎಲ್ಲೆಲ್ಲಿ ಹುಡುಕಿದೆವು. ನೀನು ಸಿಕ್ಕಿದ್ದಿ ಎಲ್ಲಿ? ಎಲ್ಲಿ? ಫ್ರಿಡ್ಜ್ ಅಲ್ಲಿ. ತಮಾಷೆ ಮಾಡೋರ್ನ ಜೈಲಿಗೆ ಹಾಕಕ್ಕೆ ಸಾಧ್ಯನೇ ಇಲ್ಲ. ಅವರು ನಿರಪರಾಧಿಗಳು. ಅದಕ್ಕೆ ನಾನು ಎಷ್ಟು ತಪ್ಪು ಮಾಡಿದ್ರು ಒಂದ್ಸಲಿನೂ ಜೈಲಿಗೆ ಹೋಗಿಲ್ಲ. ಯಾಕೆಂದ್ರೆ ತಮಾಷೆ ಮಾಡ್ತೀನಿ, ಜಸ್ಟ್ ಫಾರ್ ಫನ್ ಅಂತೀನಿ ನಾನು. ಏನಂತೀರ ನಾರಾಯಣ್ ಸರ್? ಬರ್ತೀರಾ ಸರ್ ಜೈಲಿಗೆ ಹೋಗೋಣ? ಅದೇ ಈ ತಮಾಷೆ ಜೈಲಿಗೆ. ಮಂಗಳೂರು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ರಿ ಇವತ್ತು. ನನಗೆ ಈ ಕಾಮಿಡಿ ಪಂಚ್ಗಳು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಅದರೊಳಗೆ ನೀವು 4 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರಿ. ಯಾಕೆಂದರೆ ನಿಮ್ಮ ಟ್ಯಾಲೆಂಟ್ಗೆ ಇದಲ್ಲ. ನನ್ನ ಪ್ರಕಾರ ನೀವು ಇನ್ನೂ ಅದ್ಭುತವಾಗಿ ಮಾಡುವಂಥ ಕಲಾವಿದರು. ಒಳ್ಳೇದಾಗಲಿ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇವತ್ತಿನ ಈ ಸ್ಕಿಟ್ ಅಲ್ಲಿ ನಿಮ್ 3 ಜನದ ಎಂಟ್ರಿ ಚೆನ್ನಾಗಿತ್ತು, ನಿಮ್ 3 ಜನದ ಹಾಡು ತುಂಬಾ ಚೆನ್ನಾಗಿತ್ತು. ಜೈಲರ್ ಬಂದ ತಕ್ಷಣ ಒಬ್ಬೊಬ್ರು ನಿಮ್ಮ ಟ್ಯಾಲೆಂಟ್ಗಳನ್ನ ತೋರಿಸ್ತಿರಲ್ವ, ಅವಾಗ ನಿಜವಾಗ್ಲೂ ನೀವು ಟ್ಯಾಲೆಂಟನ್ನು ತೋರಿಸಿದ್ರಿ. ಒಬ್ಬೊಬ್ರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಯಾವ ದೇಶದ ಡ್ಯಾನ್ಸ್ ರೀ ಅದು? ತುಂಬ ಚೆನ್ನಾಗಿ ಮಾಡಿದ್ರಿ.
ನಿಮ್ಮ ಮೇಲೆ ತುಂಬ ನಿರೀಕ್ಷೆ ಇಟ್ಟಿದ್ದೀವಿ. ಅದೇ ಮಂಗಳೂರು ಫ್ರೆಂಡ್ಸ್, ಹಾಗೆ ನೀವು ಮತ್ತೆ ವಾಪಸ್ ಬರ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಸೊ ಮಾತಿನ ಮಾತಿ ಸುಧಾ ಬರ್ಗೂರ್ ಅವರೇ ಏನ್ ಹೇಳಕ್ ಇಷ್ಟಪಡ್ತೀರಿ? ನಮಸ್ಕಾರ ಮಾರೇರೆ. ನಮಸ್ಕಾರ. ಚಂದ ಮಾಡಿದ್ರಿ, ಭಾರಿ ಮಜಾ ಇತ್ತು. ನಾನು ನಿಮ್ಮ ಮಂಗಳೂರಿಗೆ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ನನ್ಗೆ ಈಗಲೂ ನೆನಪಿದೆ ಶ್ರುತಿ ಅವರೇ, ನಾವು 1.5 ಗಂಟೆ ಮಾತಾಡಿದೆ. ಆಮೇಲೆ ಒಬ್ರು ಬಂದು ಕೇಳಿದ್ರು, ವಾಯ್ ನಿಮ್ಮದು ಬರೀ ಮಾತಾ, ಆಟ ಯಾವಾಗ ಸ್ಟಾರ್ಟ್? ಅವ್ರಿಗೆ ಯಕ್ಷಗಾನ ಬೇಕು ಅವರಿಗೆ. ಮತ್ತೆ ನಿಮ್ಮ ಜೈಲಿನ ಸನ್ನಿವೇಶ ನೀವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನನಗೆ ಒಂದು ಪ್ರಸಂಗ ನೆನಪಾಗುತ್ತೆ. ಹಿಂಗೆ ಒಬ್ಬ ಜೈಲರು ಜೈಲಲ್ಲಿ ಎಲ್ಲರನ್ನೂ ಸುಧಾರಣೆ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿರ್ತಾರೆ. ಬಂದು ಬಾಸ್ ಹತ್ರ ಕೇಳ್ತಾರೆ, ಸರ್ ನಾಟಕ ಗಿಟ್ಕ ಮಾಡ್ಸೋಣ ಸರ್, ಸುಮ್ಮನೆ ಇದ್ರೆ ಕೆಟ್ಟೋಗ್ಬಿಡ್ತಾರ ಅವರು ಅಂತ. ಸೀನಿಯರ್ ಸೂಪರ್ಡೆಂಟಿಗೆ ಗೊತ್ತು, ಬೇಡಪ್ಪ ಅವ್ರ ಸೈ ನಿಂಗೆ ಗೊತ್ತಿಲ್ಲ ಕಣೋ ಬೇಡ ಅಂದ್ರೆ, ಸರ್ ನನ್ನ ಜವಾಬ್ದಾರಿ ಸರ್ ಅಂದ್ರು. ಯಂಗ್ ಜೈಲರು ಆಯ್ತಪ್ಪ ಮಾಡ್ಸು ಅಂದ್ರೆ ಸರಿ ಇವರಿಗೆ ನಾಟಕ ಮಾಡಿಸಿದ್ರು. ಮಾರನೇ ದಿನ ಬಂದ್ರು, ಏನ್ರಿ ನಾಟಕ ಹೆಂಗಾಯ್ತು? ಚೆನ್ನಾಗಾಯ್ತು ಸರ್. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸರ್ ಒಂದು ಸಣ್ಣ ಪ್ರಾಬ್ಲಮ್ ಅಷ್ಟೇ ಸರ್ ಅಂದ್ರು. ಏನ್ರಿ ಅದು? ಸರ್ ನಿನ್ನೆ ನಾಟಕದಲ್ಲಿ ಅದೇ ಸರ್ ಆ ರಂಗಪ್ಪ ಆಂಜನೇಯನ್ ಪಾಠ ಮಾಡಿದ್ದ ಸರ್, ಸಂಜೀವಿನಿ ಪರ್ವತ ತರ್ತೀನಿ ಅಂತ ಜೈಲ್ಗೋಡೆ ಆರೋದನ್ನು ಇನ್ನೂ ಬಂದಿಲ್ಲ ಸರ್. ಈ ತರದ್ದು ತುಂಬಾ ಪ್ರಸಂಗಗಳು ನಡೀತಾ ಇರುತ್ತೆ. ಅದೆಲ್ಲವನ್ನ ನಮ್ಮೆದುರಿಗೊಂದು ವಿಜುವಲ್ ಟ್ರೀಟ್ ತರ ಕೊಟ್ರಿ. ನಿಮ್ಮ ಒಂದು ಅಭಿನಯದ ಬಗ್ಗೆ ಪ್ಲಸ್ ಮೈನಸ್ ಮಾತಾಡೋಕ್ಕೆ 2 ಹಿರಿಯ ಪ್ರತಿಭೆಗಳು, ಕನ್ನಡ ನಾಡಿನ ಆಸ್ತಿಗಳೇ ಇಲ್ಲಿ ಕೂತಿದೆ. ನಾನು ಅಷ್ಟು ದೊಡ್ಡವಳಲ್ಲ, ಆದ್ರೆ ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು, ಇನ್ನೂ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಸೂಪರ್. ಮಂಗಳೂರು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸುಧಾ ಬರ್ಗೂರ್ ಅವರಿಗೆ ಇವಾಗ ಒಂದು ಪ್ರಶ್ನೆ. ಎಷ್ಟೋ ಸೆಲೆಬ್ರಿಟಿಗಳು ತಮ್ಮ ಮನಸ್ಸಿನ ಆಸೆನ ಮನಸ್ಸಲ್ಲೇ ಅದುಮಿಟ್ಕೊಂಡು ಸುಮ್ಮನೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಕೇಳ್ಪಟ್ವಿ ಸುಧಾ ಬರ್ಗೂರ್ ಅವರಿಗೆ ಒಂದು ದೊಡ್ಡ ಆಸೆ ಇದೆ ಅಂತ. ಆಸೆ ಕೇಳಿದ ತಕ್ಷಣ ನಾವು ಸಿಕ್ಕಾಪಟ್ಟೆ ರೆಡಿ ಆಗಿದ್ದೀವಿ, ಏನೇ ಆಗ್ಲಿ ಈ ಆಸೆನ ಈಡೇರಿಸಲೇಬೇಕು ಅಂತ ನಾವು ರೆಡಿ ಆಗಿದ್ದೀವಿ. ನಿಮಗೆ ಅಣ್ಣಮ್ಮ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೌದಾ? ಅಲ್ಲ ನಾವು ಕೇಳಿದೀವಿ, ನಿಜವೇ? ಯಾರು ನಿಮ್ಗಿದೆಲ್ಲ ನಮ್ದು ಇನ್ಫಾರ್ಮೇಶನ್? ರಿಸರ್ಚ್ ಟೀಮ್ ಬೇರೆ ಇದೆ, ಅದೊಂಥರ ಇದೆ. ನನಗೆ ಇಷ್ಟ ಮಾಡಕ್ಕಲ್ಲ, ನೋಡಕ್ಕೆ. ಅಲ್ಲ ಇಷ್ಟು ಹೇಳಿದ್ಮೇಲೆ ನಮಗೆ ನೋಡೋಕೆ ಆಸೆ ಆಗ್ಬಿಟ್ಟಿದೆ. ಓಕೆ, ನಾರಾಯಣ್ ಸರ್ ಅವರ ಆಸೆ ಕೂಡ ಇದೆ ಆಗಿರೋದ್ರಿಂದ ಬರ್ಲಿ, ಪ್ರಾಪರ್ಟಿ ಬರ್ಲಿ. ಸುಧಾ ಬರ್ಗೂರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಬರ್ಲಿ ಚಪ್ಪಾಳೆ ಬರ್ಲಿ. ಓ ಮೈ ಗಾಡ್, ಏನ್ ಎನರ್ಜಿ, ಹೊಡಿರಿ ಚಪ್ಪಾಳೆ. ಹಾಗೆ ಬೇವಿನ ಎಲೆಯಲ್ಲಿ ಕೋಲಾಟನೂ ಆಡಬಹುದು ಅಂತ ತೋರಿಸ್ಕೊಟ್ಟಂತ ನಮ್ಮ ಸುಧಾ ಬರ್ಗೂರ್ ಅವರಿಗೆ ಜೋರಾಗಿ ಚಪ್ಪಾಳೆ. ಈ ಮಜಾ ಭಾರತನ ನಿಮ್ಗೆ ಬರ್ಕೊಡ್ತಾ ಇದೀವಿ. ಸ್ಟೇಜ್ ನಿಮ್ದೆ, ಮೈಕ್ ನಿಮ್ದೆ, ಚಪ್ಪಾಳೆ ನಿಮ್ದೆ, ಎಲ್ಲ ನಿಮ್ದೆ. ಹೊಡಿರಿ ಚಪ್ಪಾಳೆ. ಇಲ್ಲಿ ಶ್ರುತಿ ಅವರು, ಎಸ್ ನಾರಾಯಣ್ ಸರ್ ಇಬ್ರು ಇದ್ದಾರೆ. ಅವರಿಬ್ರು ಅಭಿನಯಿಸಿದ ಸಿನಿಮಾ ನನಗೆ ನೆನಪಾಯ್ತು. ಏನ್ ಮೇಡಮ್ ಆ ಪಿಕ್ಚರ್ ಹೆಸರು? ಭಾಮ ಸತ್ಯಭಾಮ. ಆ ಸಿನಿಮಾ ಹಿಂದೆ ಒಂದು ಸ್ಟೋರಿ ಇದೆ ಮೇಡಮ್. ನನ್ನ ಮನೆ ಪಕ್ಕದಲ್ಲಿ ಒಬ್ರು ಗಾಯತ್ರಿ ಅಂತ ನೈಬರ್ ಇದ್ರು. ನನಗೂ ಗಾಯತ್ರಿಗೂ ಒಂದು ವಿಷಯದಲ್ಲಿ ಆ ಅಮ್ಮನ್ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಕಿಚ್ಚಾಗದು. ಯಾವಾಗ್ಲೂ ಗಂಡನ್ ಹೊಗಳ್ಕೊಳ್ಳೋದು, ಅದು ಯಾವ ರೇಂಜಿಗೆ. ಸುಧಾ ಬರ್ಗೂರ್ ಅವ್ರೆ ನಮ್ಮ ಯಜಮಾನ್ರನ್ನ ಶ್ರೀರಾಮಚಂದ್ರನ ತಕ್ಕಡಿಗೆ ಹಾಕಿ ತೂಗಿದ್ರೆ ನಮ್ಮ ಯಜಮಾನ್ರೆ ಒಂದ್ ಗುಲ್ಗುಂಜಿ ಜಾಸ್ತಿ ತೂಗ್ತಾರೆ. ನನ್ನ ಹೊಟ್ಟೆಲಿ ಬೆಂಕಿ ಇಟ್ಟಂಗ ಆಗದು. ಯಾಕಂದ್ರೆ ನಮ್ಮ ಯಜಮಾನ್ರೆ ತೀರಾ ರಾಮಚಂದ್ರ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ರಸಿಕ, ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ. ನನಗೆ ಯಾವಾಗಲೂ ಸಂಕಟ ಆಗೋದು, ಏನಾದ್ರೂ ಫಿಟ್ಟಿಂಗ್ ಇಡ್ಬೇಕಲ್ಲ ಅನ್ಕೋತಿದ್ದೆ, ಅವಕಾಶ ಸಿಕ್ಕಿರ್ಲಿಲ್ಲ. ನಿಮ್ಮ ಸತ್ಯಭಾಮ ಸಿನಿಮಾ ನಮ್ಮ ಉಮಾ ಥಿಯೇಟ್ರಿಗೆ ಬಂತು. ಆ ಥಿಯೇಟ್ರಿಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದೀವಿ. ನನ್ನ ಅದೃಷ್ಟನೋ ಏನೋ, ಆ ಅಮ್ಮನ್ ಗಂಡ ಅವನ್ ಸೆಕ್ರೆಟರಿ ಕರ್ಕೊಂಡು ಆ ಥಿಯೇಟ್ರಿಗೆ ಬಂದ್ಬಿಟ್ಟು, ಆವಯ್ಯ ನನ್ ನೋಡ್ಲಿಲ್ಲ, ನಾನು ಅವನ್ನ ನೋಡ್ಬಿಟ್ಟೆ. ಪಿಕ್ಚರ್ ನಾಳೆ ನೋಡಿದ್ರಾಯ್ತು ಅಂದ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಟ್ಟು ಆ ಅಮ್ಮನ್ ಕರೆದೆ, ಗಾಯತ್ರಿ ಅವರೇ ಬನ್ನಿ, ಯಜಮಾನ್ರನ್ನ ಶ್ರೀರಾಮಚಂದ್ರ ಅಂತಿದ್ರಲ್ಲ ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡೀರಿ ಎಂದೆ. ಪಾಪ ಉಮಾ ಥಿಯೇಟ್ರಿಗೆ ಹೋಗಿದ್ದಾರೆ ಮಗು ಎತ್ಕೊಂಡು. ಹೌಸ್ಫುಲ್ ಶೋ. ಮ್ಯಾನೇಜರ್ ಹೇಳಿದ್ರು, ಮೇಡಮ್ ಶೋ ಶುರುವಾಗಿದೆ, ಯಾರು ನೀವು? ಹೌಸ್ಫುಲ್, ಹಂಗೆಲ್ಲ ಒಳಗ್ ಬಿಡಲ್ಲ. ಸರ್ ಪ್ಲೀಸ್ ಸರ್, ನಮ್ಮ ಯಜಮಾನ್ರು ಯಾರನ್ನೋ ಕರ್ಕೊಂಡ್ ಬಂದಿದಾರಂತ, ಮಗುಗೂ ಹುಷಾರಿಲ್ಲ ಸರ್, 2 ನಿಮಿಷ ಆಚೆ ಕರೆದು ಬಿಡ್ತೀನಿ ಅಂದ್ರು. ಮ್ಯಾನೇಜರ್ ಇರಮ್ಮ ನಾನು ಕರೆಸ್ತೀನಿ ಅಂದ್ರು. ಗೇಟ್ ಕೀಪರ್ನ ಕರೆದ್ರು, ಏ ರಂಗ ಬಾರೋ ಇಲ್ಲಿ. ರಂಗ ಬಂದ. ಏನಮ್ಮ ನಿಮ್ಮ ಯಜಮಾನ್ರ ಹೆಸರು? ಸರ್ ರಮೇಶ್ ಕುಮಾರ್ ಅಂತ. ಹೋಗ ರಮೇಶ್ ಕುಮಾರ್ ಅನ್ನೋರ್ನ ಕರೆದು ಬಾ. ಹೋಗ. ಸರಿ, ರಂಗ ಬೀಡಿ ಸೇರ್ತಿದ್ನಲ್ಲ, ಅರ್ಧ ಆಗಿತ್ತು, ಅವನಿಗೆ ಬಹಳ ಡಿಸ್ಟರ್ಬ್ ಆಗೋಯ್ತು. ಆ ಕಡೆ ಮೂಲೆಗೆ ಹೋಗಿ ಪೂರ್ತಿ ಸೇತ್ಕೊಂಡು ಬಾಲ್ಕನಿಗೆ ಹೋದ. ಹೋಗೋ ಹೊತ್ತಿಗೆ ಒಮ್ಮನ್ ಗಂಡನ ಹೆಸರು ಮಾರ್ತು ಹೋಗ್ಬಿಡ್ತ ಅವನಿಗೆ. ಬಾಲ್ಕನಿ ಬಾಗ್ಲಲ್ಲಿ ನಿಂತ, ರೀ ಸ್ವಾಮಿ, ಯಾರೋ ಬೇರೆ ಹೆಂಗಸರು ಕರ್ಕೊಂಡು ಸಿನಿಮಾಗ್ ಬಂದಿದ್ದೀರಂತಲ್ಲ, ಆಚೆ ಕಡೆ ನಿಮ್ ಹೆಂಗಸರು ಬಂದು ಕಾಯ್ಕೊಂಡು ನಿಂತವ್ರೆ. 2 ನಿಮಿಷ ಇಡೀ ಥಿಯೇಟರ್ ಖಾಲಿ ಆಗೋಯ್ತು. ಯಾಕಿದನ್ನ ಹೇಳಿದೆ ಅಂದ್ರೆ, ಎಲ್ಲ ಕಡೆ ಹಾಸ್ಯಕ್ಕೆ ಎಲ್ಲಿ ಪಂಚ್ ಇರುತ್ತೆ ಅಂದ್ರೆ ಆ ಕೊನೆ ಲೈನ್ ಇದೆಯಲ್ಲ, ಹ್ಯೂಮರ್ಗೆ ಇಟ್ ಹ್ಯಾಸ್ ನೋ ಲಾಜಿಕ್. ಯಾವ್ದು ಲಾಜಿಕ್ ಇರಲ್ಲ, ಎಲ್ಲೆಲ್ಲೋ ಪಂಚ್ ಇರುತ್ತೆ. ಇನ್ನೊಂದ್ ದಿವಸ ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಒಬ್ಬ ಹುಡುಗ ನಿದ್ದೆ ಮಾಡ್ಬಿಟ್ಟಿದ್ದ. ಅವ್ನ ಪಕ್ಕದವ್ನ್ಗೆ ಹೇಳ್ದೆ, ರವಿ ಅವ್ನ್ ಎಪ್ಸು ಅಂದ. ರವಿ ಹೇ ಅಂದ. ಅವ್ನ್ ಎಪ್ಸು ಅಂದ.
ಇರ್ಲಿ ಬಿಡಿ ಮೇಡಮ್. ನಾನ್ ಹೇಳ್ತಾ ಇದ್ದೀನಿ ಎಪ್ಸೋ ಅವ್ನ ಅಂದೆ. ಆ ರವಿ, ಏನ್ ಮೇಡಮ್ ನೀವು ಮಲಗ್ಸಕ್ ನೀವು ಎಪ್ಸಕ್ ನಾವು ಪಾಠ ಮಾಡಿ ಸ್ಟೂಡೆಂಟ್ಸ್ ನ ಮಲಗಿಸ್ತೀವಿ ಅಂತ ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ ಸ್ಟೂಡೆಂಟ್ಸು. ಇನ್ನೊಂದಿನ ಮಧ್ಯಾಹ್ನದ ಕ್ಲಾಸು ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಕರೆಕ್ಟ್ ಆಗಿ ನಮ್ಮ ಕಾಲೇಜ್ ಪಕ್ಕ ಒಂದು ಮನೇಲಿ ಒಂದು 5-6 ನಾಯಿಗಳು ಸಾಕೊಂಡಿದ್ರು. ಆ ನಾಯಿಗಳು ಬೌ ನಾನು ಮಾತಾಡ್ತಿದ್ದೀನಿ, ನಾಯಿಗಳು ಬೌ 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 ಅಂತಿದೆ. ನನಗೆ ಒಂಥರ ಡಿಸ್ಟರ್ಬ್ ಅನ್ನಿಸ್ತಾ ಇತ್ತು. ಒಂದು 5 ನಿಮಿಷ ಆದ್ಮೇಲೆ ನಾನು ನಿಲ್ಲಿಸ್ಬಿಟ್ಟು ಲೆಟ್ ದೆಮ್ ಫಿನಿಶ್ ಅಂತ ಸುಮ್ಮನಿದ್ದೆ. ಚಾಕ್ ಪೀಸಲ್ಲಿ ಹಿಂಗಾಡ್ತಾ ಇದ್ದೆ. ಒಂದು 3-5 ನಿಮಿಷ ಬೊಗಳಿದ್ವು ನಾಯಿಗಳು, ಆಮೇಲೆ ಸುಮ್ಮನಾದ್ವು. ನಾನು ಇನ್ನೂ ಪಾಠ ಶುರು ಮಾಡಿಲ್ಲ. ಹಿಂಗಂತ ಇದ್ವು. ಮುಂದಿನ ಬೆಂಚಲ್ಲಿ ಕೂತವನೊಬ್ಬ ಎದ್ದು ನಿಂತ್ಕೊಂಡ, ಮ್ಯಾಮ್ ಅವು ಬೊಗಳದ್ ನಿಲ್ಸದ್ವು, ನೀವು ಸ್ಟಾರ್ಟ್ ಮಾಡ್ಕೋಬಹುದು. ನಮ್ಮಲ್ಲಿ ಲಾಜಿಕ್ ಮೇಷ್ಟ್ರು ಒಬ್ರು ಇದ್ರು. ಲಾಜಿಕ್ ಪಾಠ ಮಾಡ್ತಾ ಇದ್ದಾರೆ, ತತ್ವಶಾಸ್ತ್ರ. ಮೇಜು ನೆಲದ ಮೇಲಿದೆ, ಪುಸ್ತಕ ಮೇಜಿನ ಮೇಲಿದೆ, ಆದ್ದರಿಂದ ಪುಸ್ತಕ ನೆಲದ ಮೇಲಿದೆ. ಇದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಕೊಟ್ಟು ಸ್ಟೂಡೆಂಟ್ಸಿಗೆ ಇಂಥದ್ದೇ ಒಂದು ಸಿಮಿಲರ್ ಕೈಂಡ್ ಆಫ್ ಎಕ್ಸಾಂಪಲ್ ನೀವು ಕೊಡ್ರು. ಇವನ್ ಯಾರೋ ತರಲೆ ಒಬ್ಬ ಎದ್ದು ನಿಂತ್ಕೊಂಡ್ಬಿಟ್ಟ. ಸರ್, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ, ನೀವು ನಿಮ್ಮ ಮಗಳನ್ನು ಪ್ರೀತಿಸುತ್ತೀರಾ, ಆದ್ದರಿಂದ ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತೇನೆ. ನೆಕ್ಸ್ಟ್ ಅವತ್ತೇ ರೆಸಿಗ್ನೇಷನ್ ಲೆಟರ್ ಕೊಟ್ಟು. ಈ ತರ ಎಲ್ಲಾ ಅನುಭವಗಳನ್ನು ಕೂಡ ಬಣ್ಣ ಕಟ್ಟಿ ಹೇಳಿದಾಗ ಜನ ನಕ್ರು. ಸನ್ಮಾನ ಮಾಡ್ತೀವಿ ಅಂತ ಬಹಳ ಕಡೆ ಕರೀತಾರೆ. ಶ್ರುತಿಯವರಿಗೆ, ನಮ್ಮ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರಿಗೆ ಇಂಥ ಅನುಭವಗಳಾಗಿರ್ಬೋದೇನೋ. ಸರ್, ಸನ್ಮಾನಕ್ಕೆ ಕರೀತಾರೆ, ಸನ್ಮಾನ ಸುಖ ಅನುಭವಿಸಿದವ್ರಿಗೆ ಗೊತ್ತು. ನನ್ನನ್ನು ಒಂದು ಊರಿಗೆ ಕರೆದಿದ್ದಾರೆ, ಸ್ಟೇಜಿನ ಮೇಲೆ ಕೂರಿಸಿದ್ರು. ಒಂದು ಬುಟ್ಟಿ ಹೂವ ಮೇಲಿಂದ ಹಾಕ್ಬಿಟ್ರು ಸರ್. ಮೈ ಮೇಲೆ ಹೂವ ಬಿದ್ರೆ ಏನಾಗುತ್ತೆ ಅನ್ನೋದು ಅವತ್ತೇ ಅರ್ಥ ಆಗಿದ್ದು ನನಗೆ. ನಾನು ಭಾಷಣ ಶುರು ಮಾಡಿದೆ. ನಿಮಗ್ ಗೊತ್ತು, ನಾವು ಹೆಣ್ಮಕ್ಳು ಬ್ಲೌಸಿಗೆ ಕಿಟಿಕಿ ಬಾಗ್ಲು ಎಲ್ಲ ಇಡಿಸ್ಕೊಂಡಿರ್ತೀವಿ, ಸ್ಟೈಲ್ ಆಗಿರುತ್ತೆ ಅಂತ. ನಾನು ಭಾಷಣ ಶುರು ಮಾಡಿದ್ಮೇಲೆ ಅದ್ರ ಎಫೆಕ್ಟ್ ಗೊತ್ತಾಗಿದ್ದು. ಆ ಸುರಿದಿರೋ ಹೂವಲ್ಲಿ ಒಂದು 5-6 ಹುಳುಗಳು ಬಂದ್ಬಿಟ್ಟಿದ್ದಾವೆ. ಅವು ಈ ಕಿಟಕಿ ಬಾಗ್ಲಲ್ಲೆಲ್ಲ ಓಡಾಡ್ತಾ ಇದ್ದಾವೆ. ನಾನು ಭಾಷಣ ಮಾಡ್ತಾ ಇದ್ದೀನಿ, ಅವು ಮುಲ 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 ಅಂತ ಎಫೆಕ್ಟ್. ಹಾಡು ಹೇಳೋರಾದ್ರೂ 5 ನಿಮಿಷ ಒಂದು ಹಾಡು ಮುಗ್ದೋಗುತ್ತೆ. ನನ್ನ ಪಾಡು ಹೇಳಿ 1 ಗಂಟೆ ಭಾಷಣ ಮಾಡ್ಬೇಕು ನಾನು, ಇವೆಲ್ಲೆಲ್ಲೋ ಓಡಾಡ್ತಾರೆ. ಹೆಂಗಿರ್ಬೋದು ಪರಿಸ್ಥಿತಿ. ತಕ್ಷಣ ನಾನು ಯೋಚನೆ ಮಾಡಿದೆ, ಏನ್ ಮಾಡ್ಬೇಕು, ಸ್ಪಾಂಟೇನಿಯಸ್ ಆಗಿ ಏನಾದ್ರು ಮಾಡ್ಬೇಕು. ರಂಗಭೂಮಿ ವಿಷಯ ಮಾತಾಡಕ್ ಶುರು ಮಾಡಿದೆ. ನಾಟಕದಲ್ಲಿ ರಾವಣನ ಪಾತ್ರ ಯಾರಿಗೂ ಸರಿಯಾಗಿ ಪ್ರಾಕ್ಟೀಸ್ ಆಗಿರಲ್ಲ ಹಳ್ಳಿಯವರಿಗೆ. ಆ ಹಳ್ಳಿಯವರಿಗೆ ಭಾಗವತರು ಹೇಳಿರ್ತಾರೆ, ಅಕಸ್ಮಾತ್ ಡೈಲಾಗ್ ಮಿಸ್ ಆದ್ರೆ ಸಮಯಕ್ಕೆ ತಕ್ಕ ಡೈಲಾಗ್ ಹೇಳಬೇಕು. ಬುಡಿ ಸರ್, ಎಷ್ಟೊಂದು ನಾಟಕ ಮಾಡಿದೀವಿ, ಇದೇನ್ ಅಡ್ಜಸ್ಟ್ ಮಾಡ್ಬಿಡ್ತೀವಿ. ರಾವಣನ ಪಾತ್ರಧಾರಿ ಸ್ಟೇಜಿನ ಮೇಲೆ ನಿಂತಿದ್ದಾನೆ. ಶೂರ್ಪನಕ್ಕಿಗೆ ಲಕ್ಷ್ಮಣ ಮೂಗ್ ಕೊಯ್ದ. ಅಣ್ಣನ ಹತ್ರ ಕಂಪ್ಲೇಂಟ್ ತಗೊಂಡ್ಬಂದು, ಅಣ್ಣ ಏನಾಯ್ತೆ ತಂಗ್ಯವ್ವ ಅಂದ. ಆಕ್ಚುಲಿ ಹಿಂಗನ್ನ ಡೈಲಾಗ್ ಇಲ್ಲ, ನಾನು ಹಿಂಗಂದೆ, ಯಾಕೆಂದ್ರೆ ಅಲ್ಲಿ ಹುಳ ಓಡಾಡ್ತಿತ್ತು. ಏನಾಯ್ತೆ ನನ್ನ ತಂಗ್ಯವ್ವ, ಹೇಳು ಹೇಳು ಅಂತ ಹಿಂಗಂದ. ಒಂದು ಹುಳ ಹೋಯ್ತಷ್ಟತ್. ಅಣ್ಣ ಅಣ್ಣ ಲಕ್ಷ್ಮಣನ ಮೂಗ್ ಕುಯ್ದ. ರಾವಣನ್ ಪಾತ್ರ ಮಾಡೋನಿಗೆ ಎದುರುಗಡೆ ಹೆಂಡತಿ ಕೂತಿದ್ಲು. ಫಸ್ಟ್ ಟೈಮ್ ಪಾತ್ರ ಮಾಡ್ತಿದ್ದಾನೆ, ಗಾಬರಿಗೆ ಡೈಲಾಗ್ ಮರ್ತ ಹೋಗ್ಬಿಡ್ತು. ಆದ್ರೆ ಟೈಮಿಗೆ ತಕ್ಕ ಡೈಲಾಗ್ ಹೇಳ್ಬೇಕು, ಅಡ್ಜಸ್ಟ್ ಮಾಡ್ಬೇಕು ಅಂತ ಮೇಷ್ಟ್ರು ಹೇಳಿದ್ರಲ್ಲ, ನೆನಪಿತ್ತು. ಏನಾಯ್ತೆ ತಂಗ್ಯವ್ವ, ಇನ್ನೊಂದಪ್ಪ ಹೇಳು ಹೇಳು ಅಂತ ಹಿಂಗಂದ. ಅಷ್ಟೊತ್ತಿಗೆ 2-3 ಹುಳ ಹೋಗಿತ್ತು. ಆಗ ತಂಗಿ ಬಾಯ್ಬಿಟ್ಲು, ಅಣ್ಣ ಲಕ್ಷ್ಮಣನ್ ನನ್ನ ಮೂಗ್ ಕುಯ್ದ ಅಣ್ಣ, ನೀನ್ ಯಾಕೆ ಅವನನ್ನು ಮೂಸ್ ನೋಡಕ್ ಹೋಗಿದ್ಯ ತಂಗ್ಯವ್ವ. ಇಡೀ ನಾಟಕ ನೆಗೆದು ಬಿದ್ದು ಹೋಯ್ತು. ಯಾಕಿದೆಲ್ಲ ನೆನಪಾಗುತ್ತೆ ಅಂದ್ರೆ, ಒಂದು ಸಲ ಒಬ್ಬ ಕಲಾವಿದ ವೇದಿಕೆ ಮೇಲೆ ಬಂದ್ರೆ ನೇರವಾಗಿ ತನ್ನ ಪ್ರೇಕ್ಷಕರ ಜೊತೆ ಸ್ಪಂದಿಸುವಂತ ಸಮಯದಲ್ಲಿ ಎಷ್ಟೆಲ್ಲ ಸನ್ನಿವೇಶಗಳು ಮಾತಾಡಕ್ ಸಿಗುತ್ತೆ. ನನ್ನನ್ನ ಪರಿಚಯ ಮಾಡ್ಕೊಟ್ರು ನಿರಂಜನ್ ಅಂಡ್ ಶೀತಲ್, ಚೆನ್ನಾಗಿ ಮಾಡ್ಕೊಟ್ರು. ಅದಕ್ಕೊಂದು ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಯಾಕೆಂದ್ರೆ ಕೆಲವು ಕಡೆ ಪರಿಚಯ ಮಾಡ್ಕೊಡ್ತಾರೆ, ಪ್ರಾಣ ಓದಂಗಿರುತ್ತೆ ಸರ್. ಎದ್ ನಿಂತ್ಕೊಂಡ್ಬಿಡ್ತಾರೆ, ಬಂಧುಗಳೇ, ಅಖಿಲ ಭಾರತದಲ್ಲಿ ಅಣ್ಣಾ ಹಜಾರೆ ಹೆಂಗೋ ಕರ್ನಾಟಕದಲ್ಲಿ ಅಕ್ಕ ಬಜಾರಿನೂ ಅಷ್ಟೇ ಫೇಮಸ್. ಹೊಗಳಿದ್ರು ಅನ್ಕೋಬೇಕೋ ಬೈದ್ರು ಅನ್ಕೋಬೇಕೋ ಗೊತ್ತಿಲ್ಲ. ಅಕ್ಕನ್ ಕರ್ಸೋದು ಬಹಳ ಸುಲಭ ಅನ್ಕೊಂಬೇಡಿ. 5 ವರ್ಷದಿಂದ ಟ್ರೈ ಮಾಡಿದ್ವಿ. ಈ ವರ್ಷನೂ ಆಗಕ್ಕಿಲ್ಲ. ಅಲ್ಲೆಲ್ಲ ಮಸ್ಕತ್ತಲ್ಲಿ ಕರ್ದವ್ರೆ, ಬರಕ್ಕಿಲ್ಲ ಅಂದ್ಬಿಟ್ರು. ಬಿಡ್ಲಿಲ್ಲ ನಾವು. 8 ಜನ ಕಮಿಟಿ ಮೆಂಬರ್ಸ್ ಹೋಗಿ ಬಲಾತ್ಕಾರ ಮಾಡಿ ಕರ್ಕೊಂಬಂದ್ಬಿಟ್ಟಿದ್ವಿ. ಬಲವಂತ ಮಾಡಿ ಏನ್ ಬೇಕು, ಪುಣ್ಯಾತ್ಮ ಬಲಾತ್ಕಾರ ಅಂತ. ಅದು ಕಮಿಟಿ ಅವ್ರನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ಟಿದ್ರು ಜೊತೆಗೆ. ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಸರ್, ವಾಕ್ ಹೋಗ್ತೀನಿ ನಾನು. ನನ್ನ ಜೊತೆಗೆ ನನ್ನ ಫ್ರೆಂಡು ನಾನು ವಾಕ್ ಮಾಡ್ತಾ ಇದ್ವಿ. ಉತ್ತರ ಕರ್ನಾಟಕದ ಒಬ್ಬ ಹೆಣ್ಮಗಳು ಆ ಬೆಂಚಿನ ಮೇಲೆ ಪಾರ್ಕಲ್ಲಿ ಕೂತಿರೋಳು. ನಾವು ವಾಕ್ ಮಾಡುವಾಗೆಲ್ಲ ಹಿಂಗನ್ನೋಳು. ನಂಗೆ ಅವಳ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗೋದು. ನಾನು ನನ್ನ ಫ್ರೆಂಡ್ ಹತ್ರ ಹೇಳ್ತಿದ್ದೆ, ಆ ಅಮ್ಮನ್ಗೆ ನಾನು ಹೌದೋ ಅಲ್ಲೋ ಅಂತ ಡೌಟ್ ಬಂದಿದೆ, ಅದಕ್ಕೆ ಹಂಗೆ ನೋಡ್ತಾ ಇದ್ದಾಳೆ. ನಮ್ಗೇನೋ ಖುಷಿ, ನನ್ನ ನೋಡ್ತಾ ಇದ್ದಾರೆ. ಹಾಗೆ 3 ದಿನ ಕಂಟಿನ್ಯೂಸ್ ಆಗಿ ನಡೀತು. 4ನೇ ದಿನ ಅಮ್ಮ ಒಬ್ಬರೇ ಬಂದಿಲ್ಲ, ಯಜಮಾನ್ರು ಕರ್ಕೊಂಡ್ ಬಂದಿದ್ರು. ಮೇಡಮ್ ಅವ್ರೆ ನಿಂದ್ರಿ ಅಂದ್ರು. ನಿಂತೆ. ನೀವು ಸುಧಾ ಬರ್ಗೂರ್ ಮೇಡಮ್ ಹೌದಿಲ್ರಿ?
ಹೌದು ನಾನೇ ಅನ್ಬಿಟ್ಟು ನನ್ನ ಫ್ರೆಂಡಿಗೆ ಒಂದು ಲುಕ್ ಕೊಟ್ಟೆ. ನೋಡಿದ್ಯಾ ಅನ್ನೋ ಥರ. ಆ ಅಮ್ಮ ಏನ್ ಅನ್ಬೇಕು, ನಿಮ್ಮನ್ನ ತೋರ್ಸಕ್ಕ ನಮ್ಮ ಯಜಮಾನ್ರು ಕರ್ಕೊಂಬಂದಿನ್ರಿ ಇವತ್ತು. ಟಿವಿನಾಗ ನಿಮ್ಮನ್ನ ನೋಡ್ತಾರ್ರಿ, ಸುಧಾ ಬರ್ಗೂರ್ ನೋಡೇನ್ ಚಂದದಾರ, ಎಷ್ಟು ಚಲೋ ಬಳಿ ಹಾಕೋತಾರ, ಎಷ್ಟು ಕೆಂಪಗದಾರ, ಎಷ್ಟು ಚಂದ ಸೀರೆ ಉಟ್ಕೋತಾರ ಅನ್ನೋರು. ಬರ್ರಿ ನಮ್ಮನಿ ಪಾರ್ಕಲ್ಲಿ ನೋಡ್ರಿ, ನಮ್ಮನಿ ಬಾಂಡಿ ತೊಳೆಯೋ ನಿಂಗಿದ್ದಂಗಿದಾಳ ಅಂತ ತೋರ್ಸಕ್ ಕರ್ಕೊಂಬಂದಿನ್ರಿ ನಾನು. ಅಲ್ಲಿಂದ ಮನೆಗೆ ಹೋದೆ. ಅವತ್ತು ಎಲ್ಲ ಬರೀ ರಿವರ್ಸೇ ಸರ್ ನನಗೆ. ನೆಕ್ಸ್ಟ್ ನಮ್ಮ ಮನೆ ಕೆಲ್ಸದೊಳಗೆ ನಾನು ಯಾವಾಗಲೂ ರೇಷ್ಮೆ ಸೀರೆ ಉಡೋದು. ನಾನು ಮೊನ್ನೆ ತಗೊಂಡಿದ್ನಲ್ಲ ಪಿಂಕ್ ಸೀರೆ, ಯಾಕೋ 2-3 ಸಲ ಉಟ್ಬಿಟ್ಟಿದ್ದೀನಿ ಟಿವಿ ಪ್ರೋಗ್ರಾಮ್ಗೆ. ನೀನ್ ಇಟ್ಕೋ ಸುಧವ್ವ, ನೀ ಏನಾರ ಕೊಡು ತಗೊಂಡೋಗ್ತೀನಿ, ಬೇಕಾದ್ರೆ ನೆನ್ನೆ ಅನ್ನ ಕೊಡು ತಗೊಂಡೋಗಿ ಚಿತ್ರಾನ್ನ ಮಾಡ್ಕೊಂಡು ತಿಂತೀನಿ, ನಿನ್ ಸೀರೆ ಬೇಡ ನಂಗೆ. ಆಶ್ಚರ್ಯ ನನಗೆ. ಏನ್ ಅನ್ಕೊಂಡಿದ್ಯಾ ಅನಿಲಮ್ಮ, ಅಂತ ಇಂಥ ಸೀರೆ ಕೊಡ್ತಿಲ್ಲ ನಾನು ನಿನ್ಗೆ. ನಾನು ಉಡೋದೆಲ್ಲ ರೇಷ್ಮೆ ಸೀರೆ, ಕಂಚಿ ಸೀರೆ ಅಮ್ಮ. ಸುಮ್ನಿರವ್ವ, ನೀನು 17 ಬಣ್ಣ ಸೀರೆ ಕೊಟ್ಟಿದ್ಯಾ ಒಂದ್ಸಲ ಉಗಾದಿಗೆ ತಗೊಂಡಿದ್ದು. 3 ಸಲ ಹುಟ್ಟಿದ್ ನಾನು. ಆ ಸೀರೆ ಉಟ್ಕೊಂಡು ನಾನು ಅವತ್ ಕೆಲ್ಸಕ್ಕೆ ಬಂದಿದ್ನಾ. ನೀನ್ ಪ್ರೋಗ್ರಾಮ್ಗೆ ಅಂತ ಶಿರ್ಸಿಗೆ ಹೋಗಿದ್ಯಾ, ನಿಮ್ ಯಜಮಾನ್ರೊಬ್ರೆ ಮನ್ಲಿದ್ರ. ಎದೆ ಹೊಡೆದೋಯ್ತು ಸರ್. 27 ವರ್ಷದ ಸಂಸಾರ ಒಂದು ಕ್ಷಣದಲ್ಲಿ ಅಲಾಡಿಸ್ಬಿಟ್ಲವಳು. ನನ್ನ ಗಂಡನ ಲೈಫಲ್ಲೇ ನಾನು ಡೌಟ್ ಮಾಡಿಲ್ಲ. ಆಮೇಲೆ ಅಂದೆ, ನೀನು ಅಂತ ತಿಳ್ಕೊಂಡು ಮಾತಾಡಿಸ್ಲಿಲ್ಲ, ಹಂಗೆ ವಾಪಸ್ ಹೋಗ್ಬಿಟ್ಟು. ನಮ್ಮ ಯಜಮಾನ್ರನ್ನ ಬೈದೆ, ಯಾಕ್ರಿ ಅವಮ್ಮನ್ ಮಾತಾಡಿಸ್ಲಿಲ್ಲ ಅಂತೆ. ನಿಮ್ಮಿಂದ ಅವಳು ಕೆಲಸ ಬಿಟ್ಟೋದ್ರೆ ನನಗೆ ಕಷ್ಟ ಆಗತ್ತೆ, ತಪ್ಪು ಮಾಡಿದ್ದಕ್ಕೆ ನನಗೆ 2 ಸೀರೆ ಕೊಡಿಸ್ಬೇಕು ಅಂದೆ. ಒಂದಲ್ಲ 2 ಸೀರೆ ಕೊಡಿಸ್ತೀನಿ, ನನ್ನ ಅಬ್ಜೆಕ್ಷನ್ ಏನೂ ಇಲ್ಲ, 10 ನಿಮಿಷದಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದ್ರು. ನಾನು ಹೇಳಿದೆ, ರೀ ನನ್ನ ಜೀವನದಲ್ಲಿ 10 ನಿಮಿಷಕ್ಕೆ ಸೆಲೆಕ್ಟ್ ಮಾಡಿದ್ ನೀವು ಒಬ್ರೆ, ಅದಕ್ಕೆ ಇದು ಮ್ಯಾಚ್ ಆಗಲ್ಲ, ಬೇರೆ ಎಲ್ಲ ಮ್ಯಾಚ್ ಆಗ್ತವೆ ಅಂದ್ರು. ಸರಿ ನಡಿ ಹೋಗೋಣ ಅಂದ್ರು. ಸೀರೆ ಅಂಗಡಿಗೆ ಹೋದ್ವಿ. ಅವನು 7 ಗಂಟೆಗೆ ಶುರುವಾಯ್ತು ಶ್ರುತಿಯವರೇ ನಮ್ಮ ಸೆಲೆಕ್ಷನ್ನು. ರಾಶಿ ಬಿದ್ದುಬಿಟ್ಟಿದೆ. ಅಂತೂ ಇಂತೂ ಒಂದು ಸೀರೆ 9:30 ಸೆಲೆಕ್ಟ್ ಮಾಡಿ ಆ ಕೆಳಗಡೆಯಿಂದ ಗುಡ್ಡೆಯಿಂದ ಎಳೆದೆ. ಭಯ್ಯ ಇದನ್ನ ಕೊಡು ಅಂತ. ಆ ಬೊಯ್ಯಂಗದ್ ಏನ್ ಸಿಟ್ಟು ಬಂದ್ಬಿಡ್ತಮ್ಮ, ನಿಮ್ ಸೀರೆದೆ ಸೆರಗೋದು. ಮಾಮಗಿಂತ ವರ್ಷ ಇನ್ನೊಂದು ದಂಪತಿಗಳು ಬಂದಿದ್ರು ಸರ್. ಆ ಅಮ್ಮ ಯಾರೋ ಈ ಉತ್ತರ ಕರ್ನಾಟಕದವರು, ಮಹಾ ರಸಿಕಳು ಅನ್ಸುತ್ತೆ. ಏನ್ರಿ ಯಾವ ಸೀರೆ ತಗೊಳ್ಳಿ, ಯಾವ್ದೊಂದು ತಗೋ, ಲಗೋನ್ ಹೋಗೋಣಂತ. ಹಂಗಲ್ರಿ, ಹೇಳ್ರಲ್ಲ ಯಾವ್ದು ತಗೊಳ್ಳಿ ಅಂತ. ಉಡವಳ್ ನೀನು, ಏನಾರು ಒಂದ್ ತಗೋ. ಉಡವಳ್ ನಾನೇ ರೀ, ಒಗ್ಯೋರ್ ನೀವಲ್ವಾ, ಅದಕ್ಕೆ ನೀವೇ ಸೆಲೆಕ್ಟ್ ಮಾಡ್ಕೊಡಿ ಅಂತ. ನನ್ನ ನೋಡಿದವರೆಲ್ಲ ಕೇಳ್ತಾರೆ, ಸುಧಾ ಬರ್ಗೂರ್ ಅವ್ರೆ 15 ವರ್ಷದಿಂದ ಹಂಗೆ ಇದ್ದೀರಲ್ಲ, ನಿಮ್ಮ ವಯಸ್ಸೆಷ್ಟು? ಗಂಡಸರು ಸಂಬಳ, ಹೆಂಗಸರು ವಯಸ್ಸು ಕೇಳಬಾರ್ದಂತೆ ಕೇಳ್ಬಿಡ್ತಾರೆ ಕೆಲವು. ನನಗೇನಂತ ಮುಲಾಜಿರ್ಲಿಲ್ಲ. ಯಾವುದೋ ಪ್ರೋಗ್ರಾಮ್ಗೆ ಹೇಳೋದಾಗ ಹೇಳಿದೆ, ನನಗೆ 49 ಆಯ್ತು. 49 ಮೇಡಮ್ ಅನ್ಸಲ್ಲ ಅಂದ್ಲು. ಆಗ ಹೊಟ್ಟೆಲ್ ಬೆಂಕಿ ಬಿದ್ದಂಗೆ ಆಯ್ತು ನನಗೆ. ಅನ್ಸಲ್ಲ ಅಂದ್ಮೇಲೆ 4 ವರ್ಷ ಕಡಿಮೆ ಹೇಳಿದ್ರೆ ಅವಳೇ ನನ್ನ ಬರ್ತ್ ಸರ್ಟಿಫಿಕೇಟ್ ನೋಡ್ತಾ ಇದ್ಲು. ಎಂತ ದಡ್ಡಿ ಆದೆ ನಾನು ಅನ್ಕೊಂಡೆ, ಬಟ್ ಹೇಳ್ಬಿಟ್ಟಿದ್ದೆ. ನನ್ನ ಮಗಳು ಬೇರೆ ಜೊತೆಗಿತ್ತವತ್ತು. 70-80 ಸರ್ ಮಹಿಳಾ ಸಮಾಜದ ಹೆಂಗಸರು ವಯಸ್ಸು. ನಾನು ಹೋಗಿದ್ದೀನಿ. ಬರ್ಗೂರ್ ಮೇಡಮ್ ಜೊತೆ ನಮ್ದೊಂದೆರಡು ಫೋಟೋ ಬೇಕಪ್ಪ, ಪ್ರೋಗ್ರಾಮ್ ಆಮೇಲೆ ಮೇಕಪ್ ಡಲ್ ಆಗ್ಬಿಡುತ್ತೆ. ನನ್ನನ್ನು ಮಧ್ಯ ನಿಲ್ಲಿಸ್ಕೊಂಡು ಎಲ್ಲ ಫೋಟೋ ಸೆಷನ್ನು. ಮೈನಾರಿಟಿ ಪಾಪ, ಒಂದು ಕ್ಯಾಮ್ರಾಮನ್ನು, ಒಂದು ವಿಡಿಯೋಗ್ರಾಫರು, ಒಂದು ಫೋಟೋಗ್ರಾಫರ್, 3 ಗಂಡಸಲ್ಲಿ ಇದ್ದಿದ್ದು. ಅವ್ರು ನೆಟ್ಟಗೆ ತೆಗಿ ಫೋಟೋಸು. ಅಕ್ಕ ಸ್ವಲ್ಪ ಮುಂದೆ ಬನ್ನಿ, ನೀವು ಹಿಂದೋಗಿ. ಇವನ್ನೆಲ್ಲ ಅಡ್ಜಸ್ಟ್ ಮಾಡೋ ಹೊತ್ತಿಗೆ ಹೊಟ್ಟೆ ಒಳಗೆಳ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಫೇಸ್ಬುಕ್ ಹೋಗೋ ಫೋಟೋ ಅಂತೆ, ಫ್ಲಾಟ್ ಆಗಿ ಬರಬೇಕು ಅಂತ. ಅವನಿಗೆ ಗೊತ್ತಿಲ್ಲ, ಅವ್ನು ಎಲ್ಲ ಅಡ್ಜಸ್ಟ್ ಮಾಡೋತ್ತಿಗೆ ಉಸಿರು ಬಿಟ್ಬಿಟ್ರಿ ಇವರು. ಇನ್ನೊಂದು ತೆಗಿಯಪ್ಪ ಅಂದ್ರು. 3/4 ಗಂಟೆ ಸರ್ಕಸ್ ಆಯ್ತು. ಕ್ಯಾಮ್ರಾಮನ್ ಎಷ್ಟು ಗಾಬರಿ ಆಗಿದ್ರು ಅಂದ್ರೆ 3/4 ಗಂಟೆ ಶೂಟಿಂಗ್ ಮಾಡಿದವ್ರೆ, ಮುಂದ್ಗಡೆ ಕ್ಯಾಪೇ ತೆಗೆದಿಲ್ಲ. ಅಂತೂ ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಮಧ್ಯಾಹ್ನ ಇನ್ನೊಂದು ಪ್ರೋಗ್ರಾಮ್ ಹೋದ್ವಿ ನಾನು ನನ್ನ ಮಗಳು. ಅವರು ಮೇಡಮ್ ಫಸ್ಟ್ ಊಟ ಅಂದ್ರು. ಮಾಡೋಣ ಅಂದೆ. ಎಲ್ಲ ತಂದು ಏನು ಹೋಳಿಗೆ ಪಾಳಿಗೆ ಬಡಿಸಿದ್ರು, ಒಂದು ತಿಂದೆ. ಮೇಡಮ್ ಇನ್ನೊಂದು ಹೋಳಿಗೆ, ಸಾಕಮ್ಮ ಅಂತ. ಏನ್ ಮೇಡಮ್ ಡಯೆಟ್ಟಾ? ಹೇಳಿದೆ, ಇಲ್ಲ ಅಮ್ಮ ಡಯಟ್ ಏನಿಲ್ಲ, ಸಾಕು. ನಿಮ್ಮನ್ನ ನೋಡಿ ನೋಡಿ ಟಿವಿಲಿ ನಾನು ಗಂಡನ ಹತ್ರ ಜಗಳ ಮಾಡ್ತೀನಿ ಅಂತ. ನಾನು ಯಾವಾಗ ಗಂಡನ ಹತ್ರ ಜಗಳ ಮಾಡಿದ್ದೆ? ಅಂತೂ ಇವೆಲ್ಲ ಕತೆ ಹೇಳಿ, ಮೇಡಮ್ ನಿಮ್ಮ ಏಜು ಅಂದ್ಲು. ಬೆಳಗ್ಗೆದ ಇನ್ಸಿಡೆಂಟ್ ನೆನ್ಪಿತ್ತಲ್ಲ, ನೋಡೇ ಬಿಡೋಣ ಅಂದ್ಬಿಟ್ಟು 44 ಅಂದೆ. ಒಂದ್ಸಲ ಅಂದ್ಲು. 44 ಒಂದ್ಸಲ ಖುಷಿ ಆಗ್ಬಿಟ್ಟು ನನ್ನ ಮಗಳ ಮುಖ ಹಿಂಗ್ ನೋಡ್ದೆ. ಹೋಳಿಗೆ ತಿಂತಿದ್ದವಳು ಹಿಂಗ ನೋಡ್ತಾಳು ಅಂದ್ರೆ ನಮ್ಮಮ್ಮ ಇಷ್ಟು ದೊಡ್ಡ ಸುಳುಬುರ್ಕಿನ ನಂಗಿದೆ ಲುಕ್ ಅದು. ಹಿಂಗಂದೆ ಅಂದ್ರೆ ಬಾಯಿ ಮುಚ್ಕೋ ಅಂತ. ಪಾಪ ಸುಮ್ಮನಾಗ್ಬಿಡ್ತದು. ಆ ಕಾರ್ಯಕ್ರಮ ಮುಗಿಸಿ ಕೊನೆ ಕಾರ್ಯಕ್ರಮಕ್ಕೆ ಹೋದ್ವಿ. ಅಲ್ಲೂ ಏನ್ ಮೇಡಮ್ ಸಖತ್ತಾಗಿ ಮಾತಾಡ್ತೀರಪ್ಪ, ಏನ್ ಮೇಡಮ್ ನೀವು ಸಖತ್ ತಾಕತ್ತು, ನಿಮ್ಮ ಏಜು 42 ಅಂದೆ. ಅಯ್ಯೋ ಅನ್ಸಲ್ಲ ಮೇಡಮ್ ಅಂದ್ರು. ಫುಲ್ಲು ದಿಲ್ ಖುಷಿಯಾಗಿದ್ದೆ. ಬೆಳಗ್ಗೆ ಒರಿಜಿನಲ್ 49, ಮತ್ತು ಸಾಯಂಕಾಲಕ್ಕೆ 42 ಬಂದಿತ್ತು. ಶ್ರುತಿಯವರೇ ಏನು ಖುಷಿ ಆಗ್ಬೋದು. ಆ ಖುಷಿಯಲ್ಲಿ ಬಂದು ಕಾರ್ ಹತ್ತದೆ. ಕಾರ್ ಹೊರಡ್ತಿದ್ದಂಗೆ ನನ್ನ ಮಗಳು, ಮಾ ಏನೇ
ಮಾ ಏನೇ ನೀನ್ ಎಷ್ಟು ಬೇಕಾದ್ರೂ ವಯಸ್ಸು ಹೇಳು, ನನ್ನ ಅಬ್ಜೆಕ್ಷನ್ ಏನೂ ಇಲ್ಲ. ನನಗೆ ನಿನಗೆ 9 ತಿಂಗಳು ಗ್ಯಾಪ್ ಇಟ್ಬಿಟ್ಟು ಹೇಳೋದು ಮಾತ್ರ ಮರಿಬೇಡ. ಜಗತ್ತಲ್ಲಿ ಯಾರು ಕಲ್ಸಕ್ಕಾಗದೇ ಇರೋ ಪಾಠ ನಮ್ಮ ಮಕ್ಳಿಗೆ ಕಲಿಸ್ತಾರೆ. ಇವತ್ತು ಬಹಳ ಜನ ಇಲ್ಲಿ ನಿಮ್ಮಲ್ಲಿ ಯಂಗ್ಸ್ಟರ್ಸೇ ಬಂದಿದ್ದಾರೆ, ಕ್ರೌಡ್. ಖುಷಿ ಆಯ್ತು. ಯಾಕೆಂದ್ರೆ ಮೊಬೈಲಲ್ಲಿ, ಇಂಟರ್ನೆಟ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಮುಳುಗಿ ಹೋಗ್ತಿರೋ ನಮ್ಮ ಯುವ ಜನತೆ ಇವತ್ತು ಬಂದು ಲೈವ್ ಆಗಿ ಮಜಾ ಭಾರತವನ್ನ ವಿಟ್ನೆಸ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಹಾಸ್ಯ ಪ್ರೀತಿಗೆ ಇದು ನಂದೊಂದು ಸಲಾಂ. ಬಹಳ ಖುಷಿ ಆಯ್ತು. ನಾನ್ ನೋಡಿದೀನಿ, ಬಗ್ಸಿ ತಲೆ ಎತ್ತಲ್ಲ, ಬಸ್ ಹತ್ತುತ್ತವೆ ಹುಡುಗರು, ಒಬ್ರನ್ನು ಮಾತಾಡ್ಸಲ್ಲ, ಕಿವಿಗೆ ಹಾಕೊಂಡ್ಬಿಟ್ಟಿರ್ತವೆ, ಕೂದ್ಲನ್ನೆಲ್ಲ ಜಲ್ಲಾಕ್ ನೆಟ್ಟಿಗೆ ನಿಲ್ಲಿಸ್ಕೊಂಡ್ಬಿಟ್ಟಿರ್ತಾರೆ. ಆ ಜೀನ್ಸು ಎಷ್ಟು ಕೆಳಗೆ ಹಾಕಂತೀರಪ್ಪ, ಬೇಜಾರು ಮಾಡ್ಕೋಬೇಡಿ, ಸೊಂಟದ ಕೆಳಗೆ ಜೀನ್ಸ್ ಅಂತೆ ಸರ್. ನಮ್ಮೂರಲ್ಲಿ ರಾಗಿ ಮಿಷನ್ಗೆ ಅವ್ನು ಬಟ್ಟೆ ಕಟ್ಟಿರ್ತಾನೆ, ಅದು ಹಂಗೆ ಕಾಣಿಸ್ತಿರುತ್ತೆ ನೋಡಿದ್ರೆ. ಅದು ರಾಗಿ ಮಿಷನ್ ಕಟ್ದಂಗೆ ಎಷ್ಟು ಕೆಳಗಿರುತ್ತೆ ಅಂದ್ರೆ, ನಾವು ಅಕ್ಷಿ ಅಂದ್ರೆ ಅವ್ನ ಪ್ಯಾಂಟ್ ಉದುರೋಯ್ತದೆ ಅಂತ ಭಯ. ಅದರಲ್ಲೂ ಯಾರು ಬೇಕಾದ್ರೂ ಹಾಕೊಳ್ಳಿ, ನಮ್ಮ ಸ್ಟ್ಯಾಂಡ್ ಹಾಕೊಂಡು ಕ್ಯಾಮ್ರಾ ಇಟ್ಕೊಂಡು ಶೂಟಿಂಗ್ ಮಾಡೋರು ಮಾತ್ರ ಅದನ್ನ ಹಾಕಬಾರ್ದಪ್ಪ. ಯಾಕೆಂದ್ರೆ ನೀವು ಸ್ಟ್ಯಾಂಡ್ ಮೇಲೆ ಕಾಲ್ ಅಗಲಿಸ್ಕೊಂಡು ನಿಂತ್ಕೊಂಡ್ಬಿಡ್ತೀರಾ, ಲೋ ವೇಸ್ಟ್ ಜೀನ್ಸ್ ಹಾಕಿರ್ತೀರಾ, ನಿಮ್ ಹಿಂದಿರೋರ್ ಕತೆ ಏನಾಗಬೇಕು, ರಾಗಿ ಮಿಷನ್ ಇಂದ ಇದ್ದಂಗಿರುತ್ತೆ ಅದು. ನೀವು ಮಾತ್ರ ಹಾಕಬೇಡಿ, ಅದಕ್ಕೆ 9 ತೂತ್ ಬೇರೆ. ನಮ್ಮ ಹೆಣ್ಮಕ್ಳು ಬಾರಿ ಚಂದ ಡ್ರೆಸ್ ಮಾಡ್ಕೋತಾರೆ. ಒಂದು ಬಸ್ಸಲ್ಲಿ ನಾನು ಹೋಗುವಾಗ ನಾನು ನೋಡಿದ್ದೆ, ಒಂದು ಮಿನಿ ಸ್ಕರ್ಟ್ ಹಾಕೊಂಡಿತ್ತು ಒಂದು ಹುಡುಗಿ, ಅಜ್ಜಿ ಪಕ್ಕ ಸೀಟಲ್ಲಿ ಕೂತಿತ್ತು ಹುಡುಗಿ. ಅಜ್ಜಿ ಗಾಬರಿ ಆಗ್ಬಿಡ್ತು, ಅದು 16 ಮೊಳ ಸೀರೆ ಅಜ್ಜಿ ಸೆರಗೋತ್ಕೊಂಡ್ಬಿಡ್ತು. ಅಮ್ಮಯ್ಯ ಬೇಜಾರು ಮಾಡ್ಕೋಬೇಡ ಕಣಮ್ಮಯ್ಯ, ಎಲ್ಲಿ ಸಿಕ್ತಮ್ಮಯ್ಯ ನಿನಗೆ ಈ ಡ್ರೆಸ್ಸು ಅಂದ್ಬಿಟ್ಲು. ನಮ್ಮ ಹಿತ್ಲಲ್ಲಿ ಗಿಡದಲ್ಲಿ ಬೆಳೆದಿತ್ತು ಅಂದ್ಲು. ಅಜ್ಜಿ ಇವಳಿಗಿಂತ ಘಾಟಿ, ಒಳ್ಳೆ ನಿನ್ನ ದಡ್ ಮೂಡದೆ, ಇನ್ನೊಂದು 3 ತಿಂಗಳು ಬಿಟ್ಟಾದ್ರೂ ಕೊಯ್ಕೊಳ್ಳೋದಲ್ವಾ, ಇನ್ನೊಂಚೂರು ಉದ್ದಕ್ಕೆ ಬೆಳೀತಾ ಇತ್ತು ಅಂದ್ಬಿಟ್ಲು. ಇದನ್ನ ಹೇಳಿದ ಉದ್ದೇಶ ಇಷ್ಟೇ, ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ, ನಮ್ಮ ಹಾಗೆ ನಿಮ್ಮ ಹಾಗೆ ಅವರಿಗೆ ಬಹಳ ಭಾಷೆಗಳು ಮಾತಾಡಕ್ ಬರ್ದೇ ಇರ್ಬೋದು, ಯೂನಿವರ್ಸಿಟಿ ಡಿಗ್ರಿ ಇಲ್ಲದೆ ಇರ್ಬೋದು, ಆದ್ರೆ ಹಿರಿಯರು ಇಲ್ಲದೆ ಇರೋ ಮನೆ ಅಲ್ಲ, ಅಜ್ಜಿ ಇಲ್ಲದೆ ಇರೋ ಮನೆ ಅಲ್ಲ. ಮನೆಯಲ್ಲಿರೋ ಹಿರಿಯರಿಗೆ ಮೊದಲು ಪ್ರೀತಿ, ಮಮತೆ, ರೆಸ್ಪೆಕ್ಟ್ ಅನ್ನ ತೋರ್ಸೋದು ಕಲ್ತ್ಕೊಂಡ್ರೆ ಹೊರಗಡೆ ಸಮಾಜದಲ್ಲಿ ನಾವು ಗೆಲ್ಲೋಕ್ ಸಾಧ್ಯ. ಅಂತ ಒಂದು ಅಭಿಮಾನವನ್ನ, ಅಂತ ಒಂದು ಆಟಿಟ್ಯೂಡ್ ಅನ್ನ ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಗೆ ತಲುಪಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇಂಥ ಒಂದು ಅದ್ಭುತ ವೇದಿಕೆ ಕಲ್ಪಿಸ್ಕೊಟ್ಟ ಕಲರ್ ಸೂಪರ್ ಚಾನಲ್, ನಿಮ್ಮ ಚಾನಲ್ಗೆ ಒಳ್ಳೆ ಭವಿಷ್ಯ ಇದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಸರ್. ಎಲ್ಲ ಅಭಿನಯಿಸೋ ತಂಡಗಳು ನನ್ನ ಫೇವ್ರೇಟ್. ಒಂದ್ ರೀತಿ ಇದರಲ್ಲಿ ಅಭಿನಯಿಸೋ ಕಲಾವಿದರೆಲ್ಲ ಬರೀ ನಮ್ಮ ಮನೆಗಳಿಗಷ್ಟೇ ಬರ್ತಿಲ್ಲ, ನಮ್ಮ ಮನಸ್ಸಿನೊಳಗೂ ಕೂಡ ಸ್ಥಾನ ಪಡ್ಕೊಳ್ತಾ ಇದ್ದಾರೆ. ಅಂತ ಒಂದು ಅದ್ಭುತ ವೇದಿಕೆ ಸೃಷ್ಟಿ ಮಾಡಿರೋ ನಿಮ್ಮೆಲ್ರಿಗೂ ಕೂಡ ಈ ಚಿಕ್ಕ ಒಂದು ಕಲಾವಿದೆ ಸುಧಾ ಬರ್ಗೂರ್ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಕೂಡ ನನ್ನ ಕಡೆಯಿಂದ ಹಾರ್ದಿಕವಾದಂತಹ ಒಂದು ಶುಭಾಶಯಗಳು ಹಾಗೂ ನಮಸ್ಕಾರ. ಮೇಡಮ್, ಒಂಥರ ಮಜಾ ಭಾರತಕ್ಕೆ ಸೋಲೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮಂತ ಘಟಾನುಘಟಿಗಳು ಈ ವೇದಿಕೆಯ ಮೇಲೆ ಮಾತಾಡಿರೋ ಅಂಥದ್ದು ಮರೆಯಲಾಗದೇ ಇರೋ ಅಂತ ನೆನಪು, ಐತಿಹಾಸಿಕವಾಗಿರುವಂತ ಕ್ಷಣ ಅದು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಇನ್ನೂ ನೀವು ನಮ್ಮ ಜೊತೆ ಕುತ್ಕೊಂಡು ಸ್ಕಿಟ್ಗಳನ್ನ ನೋಡ್ಬೇಕು, ನಿಮ್ಮ ಆಸನ ಕಾಯ್ತಾ ಇದೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಮಹಿಳಾ ಸಂಘಟನೆ ನಿನ್ನ ಹುಡುಕ್ತಾ ಇದೆ ಅಂತ ಕಣ. ಯಾಕೆ? ಅದು ಮಜಾ ರಾಘವೇಂದ್ರ ಮಹಿಳಾ ಸಂಘಟನೆ ಅಂತ ಹುಡುಕ್ತಾ ಇದೆಯಂತೆ ನಿನ್ನ. ಮಜಾ ರಾಘವೇಂದ್ರ ಏನಿಗೆ ಬರ್ತಾ ಇದೆಯಂತವ್ರು? ತುಂಬಾ ದೊಡ್ಡ ಸಮಸ್ಯೆ ಇದೆಯಂತೆ, ನನಗೂ ಗೊತ್ತಿಲ್ಲ ಏನಂತ ಹೇಳಿ. ಸೊ ನಾವು ಸಮಸ್ಯೆ ಆಗೋದ್ ಬೇಡ, ದಯವಿಟ್ಟು ಅವ್ರನ್ನೇ ಕರ್ದ್ಬಿಟ್ಟು ಕೇಳ್ಬೇಡ ಏನ್ ಸಮಸ್ಯೆ ಅಂತ. ಕರ್ದ್ಬಿಡೋಣಲ್ಲ? ಸೊ ಲೆಟ್ಸ್ ವೆಲ್ಕಮ್ ಕಿರಿ ಕಲಾಕಾಸ್ ಆನ್ ಸ್ಟೇಜ್. ಓ, ಸುಜಾತ ಕಾಲ್ ಮಾಡಿದಾಳೆ. ಹಲೋ, ಏನೇ ಸುಜಾತ? ಏನು ಕ್ಯಾಂಡಿ ಕ್ರಶ್ ಅಲ್ಲಿ 200 ಲೆವೆಲ್ ಕಂಪ್ಲೀಟ್ ಮಾಡ್ಬಿಟ್ಟಾ? ಅಯ್ಯೋ, ನಾನು ಇನ್ನೂ 100 ಲೆವೆಲ್ ಅಲ್ಲ ಇದೀನಿ ಕಣೆ. ಲೇ ಪುಷ್ಪ, ಹಾ, 101 ಲೆವೆಲ್ಗೆ ಹೋಗ್ಬೇಕು ಅಂದ್ರೆ ಲೇ ಪುಷ್ಪ, 1 ನಿಮಿಷ ಇರೇ, ನನ್ ಗಂಡನ್ ಕಣೆ. 101 ಲೆವೆಲ್ಗೆ ಹೋಗ್ಬೇಕು. ಲೇ ಪುಷ್ಪ, ಸುಜಾತ, ನಿಂಗೆ 1 ನಿಮಿಷ ಕಾಲ್ ಮಾಡ್ತೀನಿ. ಏನಂದೆ? ಪುಷ್ಪ ಅನ್ನೆ. ಪುಷ್ಪ ಮದ್ವೆ ಆದ ವಸ್ತ್ರಲ್ಲಿ ಪುಸು 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 ಅಂತ ನಾಯಿ ತರ ಬಾಲ ಹಾಸ್ಕೊಂಡ್ ಬರ್ತಿದ್ದೆ, ಇವಾಗ ಪುಷ್ಪ ಆಗೋದ್ಲಾ? ಈ ಗಂಡಸ್ರೇ ಇಷ್ಟು. ಹೊಸದಾಗಿ ಮದ್ವೆ ಆದಾಗ ಹೊಸ ಫೋನ್ ತಗೊಂಡಾಗ ಕೈ ಬಾಯಿ ಸುಮ್ನೆನೆ ಇರಲ್ಲ, ಅದೇ ಹಳೇದಾದ ತಕ್ಷಣ ಅಬ್ಸರ್ವೇ ಮಾಡಲ್ಲ. ಲೇ 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 ಬೆಳಗ್ಗೆ ಅದೆಷ್ಟೇ ಮಾತಾಡ್ತೀಯಾ? ಹೌದಪ್ಪ, ಹೌದು. ಎಲ್ಲ ನನ್ ಬಜಾರಿ ಗಯ್ಯಾಳಿ, ಏನೇ ಮಾತಾಡಿದ್ರು ನಿನ್ಗೆ ವಾದ ಮಾಡ್ದಂಗೆ ಅನ್ಸುತ್ತೆ. ಅದೆಲ್ಲ ಬಿಟ್ಟಾಕು, ನಂಗೆ ತಿಂಡಿ ಕೊಡು. ಅಲ್ಲಿ ಮಾಡಿಟ್ಟಿದ್ದೀನಿ, ಹೋಗಿ ತಿನ್ ಸಾಯಿ. ಏನಂದೆ? ತಿಂದು ಸಾಯಿ? ನೀ ಹಾಕ್ಬಿಟ್ಟು ಸಾಯಿ? ಅಯ್ಯೋ 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 ಅಯ್ಯೋ, ನನ್ನೇ ಸಾಯಿ ಅಂತೀಯಾ? ಈ ಮನೇಲಿ ಎಷ್ಟ್ ಮಾಡಿದ್ರು ಅಷ್ಟೇ, ನೆಮ್ಮದಿಗೊಂದು ಕ್ಯಾಂಡಿ ಕ್ರಶ್ ಆಡಕ್ಕಾಗಲ್ಲ. ಒಟ ನಾಯಿ ತರ ಒದರ್ತಾಳೆ ಇರ್ತಾಳೆ. ನಿನ್ನ ಲೇ ಪುಷ್ಪ, ಏನಿದು ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ? ನಂಗೆ ಗೊತ್ತಿತ್ತು
ನೀವ್ ಹೀಗೆ ಹೇಳ್ತೀರಾ ಅಂತ ನಂಗೆ ಗೊತ್ತಿತ್ತು. ಉಪ್ಪಬೇಕಾ? ಅಡಿಗೆ ಮಾಡಂದ್ರೆ ಮುಸ್ರಿ ಹಾಕಿ ಮಾಡ್ತೀಯಲ್ಲ ನಿನ್ನ ಏನ್ ಸಾಯಿ ಲೇ ಏನೇ ಇದು ಉಪ್ಪಲ್ಲಿ ಉಪ್ಪಿಟ್ಟಲ್ಲಿ ಉಪ್ಪ ಅಯ್ಯ ಒಳ್ಳೆ ತುರ್ಕೆ ಸೊಪ್ಪನ ಮದ್ವೆ ಆದಂಗಾಯ್ತು. ಶ್ರುತಿ ಮೇಡಮ್ ನೀವೇ ಹೇಳಿ ಮೇಡಮ್, ಉಪ್ಪು ಕಮ್ಮಿ ಆಯ್ತು ಅಂದ್ರೆ ಕಮ್ಮಿ ಅಂತಾರೆ, ಜಾಸ್ತಿ ಆಯ್ತು ಅಂದ್ರೆ ಜಾಸ್ತಿ ಆಯ್ತು ಅಂತಾರೆ. ಇಲ್ಲ ಇದು ಈಗ ಮಾಡಕ್ ಆಗಲ್ಲ. ಇವ್ರಿಗೆ ಮಹಿಳಾ ಸಂಘನೇ ಸರಿ. ಅವ್ರಿಗೆ ಫೋನ್ ಮಾಡ್ತೀನಿ. ನಿನ್ ಜನ್ಮನ್ ಜಾಲಾಡ್ಸಿ ಬಾಲಾಡ್ತೀನಿ. ಲೇ 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 ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಯಾಕೆ ಮಹಿಳಾ ಸಂಘಕ್ಕೆ ಫೋನ್ ಮಾಡ್ತೀಯ? ಕೆರೆ ಹಿಡಿಯಕ್ಕೆ ಯಾರಾದ್ರೂ ಆರ್ಮಿಗೆ ಫೋನ್ ಮಾಡ್ತಾರ? ಬೇಡ, ನನಗೇನು ಬೇಡ ಕಡೆ, ನಾ ಆಚೆ ಕಡೆ ಹೋಗಿ ತಿನ್ಕೋತೀನಿ. ಬೈ. ಓ ದೊರೆ, ಆ ಅಭ್ಯಾಸ ಬೇರೆ ಮಾಡ್ಕೊಂಡಿದ್ದೀರೋ? ಮನೆ ತಿಂಡಿ ಬಿಟ್ಬಿಟ್ಟು ಆಚೆ ಉಡ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನು ಏನೇನು ಉಡ್ಕೊಂಡು ಹೋಗಿದ್ರಿ? ನಂಗೆ ಹೊತ್ತು ಆಚೆ ತಿಂಡಿ ಇಷ್ಟ ಆದವನ್ಗೆ ಮನೆ ತಿಂಡಿ ಇಷ್ಟ ಆಗಲ್ಲ. ನಮ್ಮ ಅಪ್ಪ ಅಮ್ಮನಿಂದ 600 ಕಿಲೋಮೀಟರ್ ದೂರ ಕರ್ಕೊ ಬಂದಾಗ್ಲೇ ಅನ್ಕೊಂಡೆ ಹೀಗೆ ಮಾಡ್ತೀಯ ಅಂತ. ಈ ಅನ್ಯಾಯ ನಾನು ನಡಿಲೇಬೇಕು. ನಿನ್ಗೆ ಮಹಿಳಾ ಸಂಘನೇ ಸರಿ. ಲೇ 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 ಮಾತೆತ್ತಿದ್ರು ಮಹಿಳಾ ಸಂಘ ಅಂತೀಯಲ್ಲೇ. ಲೇ ನನಗೇನು ಬೇಡ ಕಣೆ, ಆಫೀಸ್ ಟೈಮ್ ಆಯ್ತು, ನಾ ಹೋಗ್ತೀನಿ, ಬಾಗ್ಲಾಕು. ಏನಂದ್ರೆ? ಆಫೀಸ್ ಟೈಮ್ ಆಯ್ತು, ಹೋಗ್ತೀನಿ, ಬಾಗ್ಲಾಕೊಳ್ಳೆ ಅಂದೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮಾತಿನ ಅರ್ಥ ನೀನು ಆಫೀಸ್ಗೆ ಹೋದ ತಕ್ಷಣ ಊರಾಗ್ಲ ಬಾಗ್ಲು ತಕೊಂಡು ಪಕ್ಕದ ಮನೆಯನ್ನು ಕರ್ಕೊಂಡ್ ಬಂದು ಚಲ್ಲಂದ ಆಡ್ತೀನಿ ಅಂತನಾ? ಲೇ 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 ಏನೇ ಕ್ರಿಯೇಟಿವಿಟಿ ನಿಂದು. ನಾನು ಯಾವಾಗ್ಲೇ ಹಂಗಂದೆ? ಯಾವಾಗ ನಿನ್ನೆ ಮಾಡ್ಕೊತಿದ್ಯಾ? ಅದು ನನ್ನ ಹೆಂಡತಿ ಗಂಟ ಸತ್ತೋಗ್ಬಿಟ್ಟಿದ್ದೆ. ನನ್ ಗಂಡ ನೀನೇ ಅಲ್ವೇನಾ? ಮತ್ತೆ ಯಾಕೆ ಗಂಡ ಸತ್ತಿರೋ ತರ ಬಾಯ್ ಪಡ್ಕೊತಾ ಇದೀಯಾ? ಇನ್ನೇನ್ ಮಾಡೋದು, ಪುರಾಣ ಕಾಲದಲ್ಲಿ ಪತಿರತ್ರು 5 ಜನ ಇದ್ರು, ಅದೇ ಶ್ರೀರಾಮ ಒಬ್ನೇ ಇದ್ದಿದ್ದು. ನೀನ್ ನೆಟ್ಗಿಲ್ಲ ಅಂತ ನನ್ ಮೇಲೆ ಅನುಮಾನ ಪಡ್ತೀಯಲ್ಲ. ಈ ಅನ್ಯಾಯ ಕೆಳಗೆ ಯಾರೂ ಇಲ್ವೇ? ಯಾರ್ಯಾಕಿಲ್ಲ ನನ್ಗೋಸ್ಕರ ಅಂತಾನೆ ಮಹಿಳಾ ಇದ್ದಾರೆ. ಕಮಲಕ್ಕ, ನಿಮ್ಮ ಅಕ್ಕಗೆ ಫೋನ್ ಮಾಡ್ತೇನೆ. ಹೌದು ಮಾಡ್ಕೆ ಹೋಗಲ್ಲೇ. ಕನ್ನಡ ಹೆಣ್ಣು ನಾನು ಸಿಡಿದಿದ್ರ ಮಿಷನ್ ಗನ್ನು. ಕನ್ನಡ ಹೆಣ್ಣು ನಾನು ಸಿಡಿದಿದ್ರ ಮಿಷನ್ ಗನ್ನು. ನಾನ್ ಹೆಜ್ಜೆ ಇಟ್ರೆ ಎಂದ ಸಾಲಲ್ಲ. ಎಲ್ಲಿ 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 ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋರ್ನ ಅರ್ಜುನ್ ಜನ್ಯ ಡ್ರಮ್ ಹೊಡೆದಂಗೆ ಹೊಡೆದಾಕ್ಬಿಡ್ತೀನಿ. ಮಹಿಳೆಯರಿಗೆ ಅನ್ಯಾಯ ಮಾಡೋರ್ನ ಹೀನಾಯಾಗಿ ಹೊಡೆದಾಕ್ಬಿಡ್ತೀನಿ. ಎಲ್ಲಿ ಎಲ್ಲಿ ಯಾರವ್ವ ನೀನು? ಯಾರು? ಮಹಿಳಾ ಸಂಘದ ಅಕ್ಕ ಅಧ್ಯಕ್ಷೆ, ನನ್ನ ಸಂಘದ ತಂಗಿ ಸದಸ್ಯೆ ಎಲ್ಲಿ? ಅಲ್ಲಿ. ಅಳ್ಬೇಡ ಕಣೆ, ಅಳ್ಬೇಡ. ನಿನ್ ಹಿಂದೆ ನಾನಿದ್ದೀನಿ, ನನ್ನ ಹಿಂದೆ ಸಂಘ ಇದೆ, ಸಂಘದ ಹಿಂದೆ ಬಸ್ ಡಿಪೋ ಇದೆ. ಕಾಮಿಡಿ. ಇವನೇನಾ ನಿನ್ನ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ? ಹೌದಕ್ಕ, ಇವನೇ ನನ್ ಗಂಡ. ಅಯ್ಯೋ ಆಯ್ತು ಬಿಡು, ಏನಾಗ್ಬೇಕು ಹೇಳೀಗ? ಏನು ಅಂತ ಹೇಳದಕ್ಕ, ನಾನ್ ಏನೇ ಹೇಳಿದ್ರು ಒಪ್ಪಲ್ಲ ಅಕ್ಕ. ನನ್ ಕಾಫಿ ಅಂದ್ರೆ ಒಂದ್ ಬಿಸಿಲ್ ಅಂತಾನೆ. ಅಂತಾರ ಕಣೆ, ಅಂತಾರೆ. ಅಂದ ಇನ್ನೇನ್ ಮಾಡ್ತಾರೆ? ನಾವು ಟೀ ತಂದು ಕೊಟ್ರೆ ತೆಳ್ಳಗಿದೆ ಅಂತಾರೆ, ಕಾಫಿ ಕೊಟ್ರೆ ಬಿಸಿನೀರು ಅಂತಾರೆ, ಜ್ಯೂಸ್ ತಂದು ಕೊಡು ಎಮ್ಮೆ ಹುಚ್ಚೆ ಅಂತಾರೆ. ಅದು ಹಂಗೆ ಇರುತ್ತೆ. ನೋಡ್ದ ಹೀಗೆ ಎಲ್ಲಾನು ಹೀಗೆ ಅನ್ನೋದು. ನನ್ ಅನ್ನ ಅಂದ್ರೆ ಅವ್ನ್ ಮುದ್ದೆ ಅಂತಾನೆ, ನನ್ ಚಪಾತಿ ಅಂದ್ರೆ ಅವ್ನ ಹಪ್ಳ ಅಂತಾನೆ. ಅಕ್ಕ ಬೈಲಿ ಬೈಲಿ ಕುತ್ಕೊಳ್ಳಿ. ಅಕ್ಕ ನಿನ್ನೆ ದೋಸೆ ಮಾಡಿದ್ದೆ. ಹಾ ಕುತ್ಕೋ. ನನ್ ದೋಸೆ ಎಷ್ಟು ಚೆನ್ನಾಗಿರುತ್ತಂತ ನಿನ್ಗೆ ಗೊತ್ತಲ್ಲ, ಅದಕ್ಕೆ ಇವನು ಹೇಳ್ತಾನೆ ಅವ್ನಿಗೆ ಶೇಪ್ ಬೇಕಂತ. ಶೇಪು. ಅಯ್ಯೋ ಪಾಪಿ, ದೋಸೆಗೆ ಶೇಪ್ ಬೇಕೇನೋ? ನಿನ್ ಮುಖಕ್ಕೆ ಶೇಪ್ ಇದೆಯೇನೋ? ನಿನ್ ಮುಖಕ್ಕೆ ಶೇಪ್ ಇದೆಯಾ? ಭಿಕ್ಷಕರು ಬೇಡ, ಅಲ್ಯೂಮಿನಿಯಂ ಪಾತ್ರೆ ಇದ್ದಂಗಿದೆ ನಿನ್ ಮುಖ. ನೋಡ್ಕೊಳ್ಳೋ ಅಕ್ಕ, ಅದ ಹಾಳಾಗೋಗ್ಲಿ. ಬಾಯ್ಲಿ, ಮೊನ್ನೆ ಏನಾಯ್ತು ಗೊತ್ತಾ ಅಕ್ಕ? ಏನೈತೆ? ಕ್ಯಾರೆಟ್, ಕೊತ್ಮೀರಿ, ಪುದೀನ, ಟೊಮೊಟೊ ಎಲ್ಲಾನು ಮಿಕ್ಸಿಗೆ ಹಾಕಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೋಣ ಅಂತ ಪೇಸ್ಟ್ ಮಾಡಿ ಇಟ್ಟಿದ್ರೆ ಹಾಕೋಬೇಕಿತ್ತೆ. ಎಲ್ಲ ಹಾಕೊಳ್ಳೋದಕ್ಕ, ದೋಸೆ ಚಟ್ನಿ ಅಂತ ಹಾಕೊಂಡು ತಿನ್ಬಿಟ್ಟಾಗ. ಪಾಪಿ, ಯಾಕೋ ಈ ಗಂಡಸ ಜನ್ಮನೇ ಹಿಂಗೆ ಕಣ್ರಿ. ರಸ್ತೆಲ್
ಹೋಗೋ 4 ಜನ ಹುಡುಗರು ನನ್ನ ತಂಗಿ ಸದಸ್ಯನ ನೋಡ್ಲಿ ಅಂತ ಮನೆಯಲ್ಲಿರೋ ಹಾಳು ಮೂಳು ಎಲ್ಲ ರುಬ್ಬಿಟ್ಟು ಮುಖಕ್ಕೆ ಮೆತ್ಕೊಳ್ಳ ಅಂತ ಇಟ್ಟಿದ್ರೆ ಈ ನನ್ ಮಗ ಅದನ್ನೇ ಚಟ್ನಿ ಅನ್ಕೊಂಡು ನುಂಗ್ಬಿಟ್ಟಿದ್ದ. ಎಲ್ಲೋದ್ನೆ ನಿನ್ ಗಂಡ ಎಲ್ಲೋದ್ನೆ? ಇಲ್ಲಿ ಇಂಥವ್ರನ್ನ ಸುಮ್ನೆ ಬಿಡಬಾರ್ದು, ರುಬ್ಬೇಕು. ಮೇಡಮ್, ಈ ಗಂಡಸರು ಎಷ್ಟು ನೀಚರು ಗೊತ್ತಾ? ಯಾವಾಗ್ಲೂ ಲೇಡೀಸ್ ಫಸ್ಟ್ ಅಂತಾರೆ. ಯಾಕೆ ಹೇಳಿ? ನಮ್ಮನ್ನ ಮುಂದೆ ಕಳಿಸ್ಬಿಟ್ಟು ಇವರು ಹಿಂದೆ ನಿಂತ್ಕೊಂಡು ರೂಪುತರ ಮಸ್ತಾನ ಅಂತ ನಮ್ಮ ರೂಪ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಕಣೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ ಅಕ್ಕ. ಇಷ್ಟೆಲ್ಲ ಗೊತ್ತಿದ್ರೆ ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗ್ಬಿಡ್ತಿದ್ದೆ. ಅಲ್ಲ, ಇನ್ನೊಂದ್ಸಲಿ ಯಾವನಾದ್ರೂ ಲೇಡೀಸ್ ಫಸ್ಟ್ ಅಂದ್ರೆ ಅಂತ ಕ್ಯಾಕಸ್ ಹೋಗಿ ಈಗ ವೆರಿ ಗುಡ್. ಅಮ್ಮ ತಾಯಿ, ಗಂಡಸಾಗಿ ವಿಚಾರ ನಂಗೆ ಗೊತ್ತಿರ್ಲಿಲ್ವಲ್ಲಮ್ಮ. ಇದನ್ನ ನಾನ್ ನಂಬೇಕೇನೋ? ನೀ ಹೇಳಿ ತಂಗಿ ಸದಸ್ಯ. ಅಲ್ಲಮ್ಮ, ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ನೀವ್ಯಾಕಮ್ಮ ಬರ್ಬೇಕು? ಯಾವುದೋ ಚಿಕ್ಕ ಪುಟ್ಟ ವಿಚಾರ ಚಿಕ್ಕ ವಿಷಯನೇ ಕಣೋ ಬಹಳ ಹರ್ಟ್ ಆಗೋದು ಅಲ್ವೇನೆ? ಹೌದಾ? ಇಲ್ಲಿ ನೋಡು, ಸೂಜಿ ನೋಡು ಎಷ್ಟು ಚಿಕ್ಕದಾಗಿರತ್ತೆ, ಅದ್ರ ಮೇಲೆ ಕೂತ್ಕೊಂಡು ನೋಡೋಣ. ಅರ್ಥ ಆಯ್ತಾ? ನೀನ್ ಹೇಳಮ್ಮ, ಏನೈತೆ? ಏನು ಅಂತ ಹೇಳಿ ಅಕ್ಕ? ಮಗು ಆಗದೆ ಇರೋದಕ್ಕೆ ನನ್ನನ್ನೇ ಆಪರೇಷನ್ ಮಾಡ್ಕೊ ಅಂತನಕ್ಕ. ನಿನ್ನನ್ನೇ ಆಪರೇಷನ್ ಮಾಡ್ಕೊ ಅಂತ ಹೇಳಿದ್ನ ಅಂತರ್ ಕಣೆ. ಅಂದೆ ಇನ್ನೇನ್ ಮಾಡ್ತಾರೆ? ಪ್ರಪಂಚದಲ್ಲಿರೋ ಸುಖ ಎಲ್ಲ ತಾವೇ ಅನ್ಭವಿಸ್ಬೇಕು. ನೋವು ಅಂತ ಏನಾದ್ರೂ ಇದ್ರೆ ಶ್ರುತಿ ಮೇಡಮ್, ಸುಧಾ ಮೇಡಮ್, ನಮ್ಮಂತ ಹೆಣ್ಣು ಮಕ್ಕಳೇ ಅನ್ಭವಿಸ್ಬೇಕು ಮೇಡಮ್. ಏನ್ ಗಬ್ಬಿ ನೀನು? ಅಲ್ಲ ಕಣಪ್ಪ, ನಿಮ್ಮಂತರ್ನ ಸುಮ್ನೆ ಬಿಡ್ಬಾರ್ದು. ಅಕ್ಕ, ಅದ್ ಹಾಳಾಗೋಗ್ಲಿ ಅಕ್ಕ. ನಿನ್ನೆ ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಅಂತ ಅಂದಿದೆ ಅಕ್ಕ. ಇವನ್ ಹೇಳ್ತಾನೆ ನಿನ್ ಮೂದಿಗ್ ಬ್ಯೂಟಿ ಪಾರ್ಲರ್ ಬೇರೆ ಕೇಡ ಅಂತನಕ್ಕ. ಅವನು ಹೇಳೋದ್ರಲ್ಲೂ ನ್ಯಾಯ ಇದೆ ಕಣೆ. ಅಂತಾರೆ ಕಣೆ, ಅಂತಾರೆ. ಯಾಕೆ ಹೇಳು? ಇವ್ರು ಮಾತ್ರ ಮಸಾಜ್ ಸೆಂಟ್ರಿಗೆ ಹೋಗಿ ಅದ್ರ ಮಸಾಜು ಇದ್ರ ಮಸಾಜ್ ಅಂತ ಮೈಯೆಲ್ಲ ತಿಕ್ಕಿಸ್ಕೊಂತಾರೆ. ಅಂದ ಇನ್ನೇನ್ ಮಾಡ್ತಾರೆ ಅಂತಾರೆ ಕಣೆ, ಅಂತಾರೆ. 1000 ಮಾತು ಅಂತಾರೆ. ಈಗ ಡೈವರ್ಸ್ ಕೊಡ್ಸ್ಬಿಡ್ತೀಯಾ? ಡೈವರ್ಸ್ ನಾನೇ ನಿಂತು ನಿಮ್ಮಿಬ್ಬರಿಗೂ ಡೈವರ್ಸ್ ಕೊಡ್ಸ್ತೀನಿ. ಅಕ್ಕ, ಅದ್ ಹಾಳಾಗೋಗ್ಲಿ ಅಕ್ಕ. ಪ್ರೀತಿಯಿಂದ ಅವನ್ಗೋಸ್ಕರ ಬಟ್ಟೆ ತಂದ್ಕೊಟ್ರೆ ಏನ್ ಹೇಳ್ದನ್ ಗೊತ್ತಾ ಅಕ್ಕ? ಏನಂತಾನೆ? ನಿಂಗ್ ಚೂಸ್ ಮಾಡಕ್ ಬರಲ್ಲ, ನಿಂಗ್ ಟೇಸ್ಟೇ ಇಲ್ಲ ಅಂತನಕ್ಕ. ಹೌದ್ ಕಣೆ, ನಿನಗೆ ಚೂಸ್ ಮಾಡಕ್ ಬರಲ್ಲ, ನಿನಗೆ ಟೇಸ್ಟೇ ಇಲ್ಲ. ನೀನ್ ಯಾಕಕ್ಕ ಹಿಂಗೆ ಅಂತಿದ್ಯಾ? ನಿನಗೇನಾದ್ರೂ ಟೇಸ್ಟ್ ಇದ್ದಿದ್ರೆ ಈ ಮುಸುಡಿನ ಗಡ್ಡ ಅಂತ ಚೂಸ್ ಮಾಡ್ತಿದ್ದೇನೆ. ಇವನು ಮುಸುಡಿ ನೋಡೆ ಎಂದು. ಅಕ್ಕ, ಈ ಮುಸುಡಿಗ್ ನನ್ ಮೇಲೆ ಏನಂತ ಗೊತ್ತಾಕ ಡೌಟು? ಏನ್ ಡೌಟೇ? ಯಾವಾಗ್ಲೂ ಆಫೀಸ್ಗೆ ಹೋಗ್ಬೇಕಾದ್ರೆ ಬಾಗ್ಲಾಕೋ ಅಂತ ಹಿಂಸೆ ಕೊಡ್ತಾನಕ್ಕ. ಅಯ್ಯೋ ಪಾಪಿ, ಅದು ಕಳ್ಳ ಕಂಪೌಂಡರ್ ಬಂದ್ಬಿಟ್ರೆ ಅಂತ. ನೀನು ಕಣ ಕಳ್ಳ, ನೀನು ಕಾಂಪೌಂಡರನು ನೀನೆ, ಬೇಲಿಯಾರನು ನೀನೆ, ಉಲ್ಮೇಯನು ನೀನೆ. ಅದಕ್ಕೆ ನಿನ್ ಮೇಲೆ ಡೌಟ್ ಪಡ್ತಾ ಇದ್ದಾನೆ. ಹೌದಕ್ಕ. ಅಕ್ಕ, ಯಾಕೋ ನಂಗೆ ಇತ್ತೀಚೆಗೆ ಇವನ್ ಮೇಲೆ ಡೌಟ್ ಇದೆ ಅಕ್ಕ. ಏನೇ? ಯಾವಾಗ್ಲೂ ಪ್ರೀತಿಯಿಂದ ಒಂದ್ ಮೊಳ ಹೂ ತಂದ್ಕೊಟ್ರೆ ಇವನು ಎಣಕಾಕತ್ತಾರ ಒಂದ್ ಮಾರುತ ಹೂ ತಂದ್ಬಿಟ್ಟು ಮುಡ್ಕೊ ಅಂತನಕ್ಕ. ಮುಡ್ಕೊಂತೀಯಾ? ಹೌದು. ಯಾಕಕ್ಕ? ಅಲ್ಲ, ನಂಗೊಂದು ಅರ್ಧ ಮೊಳ ಕೊಡೆ. ಬಿಟ್ರೆ ಹಂಗೆ ಬೆಳಗಾನ ಪುರಾಣ ಹೇಳ್ತಾನೆ ಇರ್ತೀಯಲ್ಲ. ಅಲ್ಲಲ್ಲಿ ಎಂತಕ್ಕಲ್ಲ ನೀನು? ನನ್ನ ಕಣ್ಣು ಮುಂದೆ ನನ್ನ ತಂಗಿನೇ ಹೊಡಿತೇನೋ? ಆಗೋದೆ ಕಣೋ, ಆಗೋದೆ. ನಿನ್ ಮೇಲೆ 420 ಕೇಸು. ಹೌದಕ್ಕ. ಡೌರಿ ಕೇಸು. ಹೌದಕ್ಕ. ಡೊಮ್ಯಾಸ್ಟಿಕ್ ವೈಲೆನ್ಸ್ ಕೇಸು. ಹೌದಕ್ಕ. ಇದನ್ನೆಲ್ಲ ಹಾಕಿ ಸಾಯೋವರೆಗೂ ಜೈಲಲ್ಲಿ ನಿನ್ನೆ ನಿಂತಿದ್ಯಾ? ಅಲ್ಲ, ಮುದ್ದೆ ಮುರಿ ಹಾಗೆ ಮಾಡ್ತೀನಿ ಅಂದೆ. ಅಷ್ಟೇ ಅಲ್ಲ ಕಣೆ, ಇದಕ್ಕೋಸ್ಕರ ಅವಳ ಹಿಂದೆ 24 ಗಂಟೆನೂ ಇರ್ತೀನಿ. ಅವಳ ಹಿಂದೆನೆ 24 ಗಂಟೆ ಇದ್ರೆ ನಿನ್ ಗಂಡನ ಜೊತೆ ಸಂಸಾರ ಯಾವಾಗ ಮಾಡ್ತೀಯಾ? ಅವನೆಲ್ಲ ಅವನಿಗೆ ಯಾವಾಗ್ಲೂ ಡಿವೋರ್ಸ್ ಕೊಟ್ಟು ಬಿಸಾಕಾಯ್ತು. ನಿನ್ನೇನ್ ಬಿಸಾಕಿರಲ್ಲ, ನಿನ್ ಕಾಟ ತಾಳಾರ್ದೆ ಅವನೇ ಡೈವರ್ಸ್ ಕೊಟ್ಟು ಓಡೋಗಿರ್ತಾನೆ. ಲೇ, ನಿನಗ್ ಬೇಡ ಕಣೆ, ಇವಳಿಗೆ ಬಿಗಿಬೇಕು. ಲೇ, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಆಗ್ಬೇಕು, ಆಮೇಲೆ ಮತ್ತೆ ಒಂದಾಗ್ಬೇಕು. ಆವಾಗಲೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕಾಗೋದು. ಡೌರಿ ಕೇಸ್ ಆದ್ರೆ ಹಿಂಸೆ ಕೊಡ್ತಾನೆ ಅಂದ್ರೆ ಬರೋದ್ರಲ್ಲಿ ಒಂದು ಅರ್ಥ ಇದೆ. ಅದನ್ನ ಬಿಟ್ಟು ಉಪ್ಪಿಟ್ಟಿಗೆ ಉಪ್ಪು ಕಮ್ಮಿ ಆಯ್ತು, ಕಾಪಿಗೆ ಸಕ್ಕರೆ ಕಮ್ಮಿ ಆಯ್ತು ಅಂತ ಅಣ್ಣಯ್ಯನ ನಿನ್ ಹೆಂಡತಿ ಹತ್ರ ಒಂದು ಮಾತಾಡ್ತೀನಿ ಅಣ್ಣಯ್ಯ. ಮಾತಾಡ್ತೀಯಾ? ಅದೇನ್ ಮಾತಾಡ? ಅಲ್ಲಮ್ಮ,
ಅಣ್ಣ ಹೇಳೋದ್ರಲ್ಲಿ ಸತ್ಯ ಇದೆ. ಅಣ್ಣನ ಹೌದು ಕಣೆ, ಅಣ್ಣನೇ. ನೋಡು, ಅಣ್ಣಂದು ಬಹಳ ಮೃದು ಸ್ವಭಾವ. ಐ ಮೀನ್ ವೆರಿ ಸಾಫ್ಟ್ ನೇಚರ್ ಇವನು. ನಿನ್ಗೆ ಯಾವಾಗ ಗೊತ್ತಾಯ್ತು? ಈಗ ಹೊಡೆದ್ನಲ್ಲಿ ಅಷ್ಟಲ್ಲ, ಗಂಡ ಹೆಂಡತಿ ಅಂದ್ಮೇಲೆ 1000 ಬರುತ್ತೆ ಹೋಗುತ್ತೆ. ಅಷ್ಟೆಲ್ಲ ಸಮಸ್ಯೆನ ನೀವೇ ಕೂತು ಬಗೆಹರಿಸ್ಕೋಬೇಕಮ್ಮ. ಗಂಡ ಹೆಂಡತಿ ಸಮಸ್ಯೆ ಉಂಡಿ ಮಲಗೋ ತನಕ ನಮ್ಮ. ಅಕ್ಕ ನೀನ್ ಯಾಕೆ ಹಿಂಗ್ ಉಲ್ಟಾ ಹೊಡ್ದೆ? ಅಕ್ಕನ ಇವಳು ಮಕ್ಕನ ಅಕ್ಕನೇನೆ. ಅಣ್ಣಯ್ಯ ಅಣ್ಣಯ್ಯ, ಒಂದ್ ನಿಮಿಷ ಅಣ್ಣಯ್ಯ ಹೇಳ್ಬಿಡ್ತೀನಿ. ಹೇಳ. ಯಾವಳೆ ನಿನ್ನಕ್ಕ? ನಿನ್ನಕ್ಕ ಯಾವಾಗ ಸತ್ತೋದ್ಲು? ನಿನ್ನ ಅಕ್ಕನ ಹೇಳೋಣ, ನಾನೇ ನನ್ನ ಕೈಯಾರೆ ಹೂತಾಕ್ಬಿಟ್ಟು ಬಂದೆ. ನಿನ್ನ ಅಕ್ಕನ ಪಿಂಡನ ನಾಯಿ ತಿನ್ಕೊಂಡು ಹೋಯ್ತು. ಅಣ್ಣ ಓಕೆನಾ? ಓಕೆ ವೆರಿ ಗುಡ್. ಅಣ್ಣ ನಿಮ್ ವಿತ್ ಯೋರ್ ಪರ್ಮಿಷನ್ ಒಂದೆರಡು ಮಾತು ಮಾತಾಡ್ಬೋದಾ? ಕ್ಯಾರಿ ಆನ್. ಮಹನೀಯರೇ, ಮಹಿಳೆಯರೇ, ಅಕ್ಕಂದಿರೇ, ತಂಗಿಯಂದಿರೇ, ನಿಮ್ಮಲ್ಲಿ ಹೇಳೋದು ಕೇಳೋದು ಒಂದೇ. ಏನಂದ್ರೆ ದೋಸೆ ಅಂದ್ಮೇಲೆ ತೂತ್ಸ್ ಆರ್ ಕಾಮನ್. ಈ ತರ ಸಣ್ಣ ಪುಟ್ಟ ತೂತನ್ನ ನೀವೇ ಮುಚ್ಕೋಬೇಕು. ಅಕಸ್ಮಾತ್ ದೊಡ್ಡಾದ್ರೆ ಕಾಂಟ್ಯಾಕ್ಟ್ ಮೀ. ಹೋಗ್ಬರ್ತೀನಿ. ಅಕ್ಕ ಯಾವಳಿ ನನ್ನ ಅಕ್ಕ? ನಿನ್ನಕ್ಕ ಸತ್ತೋದ್ಲು ಕಣೆ, ಸತ್ತೋದ್ಲು. ನಾನು ನಿನ್ನ ಅಕ್ಕ ದವ್ವ ಕಣೆ, ದವ್ವ. ಬಿಡೆ. ಅವಳು ಹೋದ್ಲಲ್ಲ, ಇವಾಗ ಒಂದ್ ಪ್ಲೇಟ್ ಹೆಂಗ್ ಟರ್ನ್ ಆಗುತ್ತೆ ನೋಡಿ. ಅಕ್ಕ ಅಕ್ಕನ ರೀ ಏನ್ರಿ? ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಬಿಡ್ರಿ. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ. ಹೌದಾ? ನೀವ್ ಹೇಳ್ದಂಗೆ ಕೇಳ್ಕೊಂಡ್ ತಲೆ ಬಗ್ಗೆ ನಡೀತೀನಿ ಅಕ್ಕಿ. ಅಯ್ಯೋ ಯಾವ ರೇಂಜಿಗೆ ನಾಚ್ಕೊಂತೀಯ? ನಿಂಗ್ ನಾಚಿಕೆ ಬೇರೆ ಇದೇನೆ? ಇವಾಗ ನಾಚ್ಕೋಬಾರ್ದಾ? ಹೌದಾ? ಒಂದ್ಸರಿ ಎಲ್ರಿಗೂ ನಾಚ್ಕೊಂಡು ತೋರಿಸಿ ನೋಡೋಣ. ಅಯ್ಯಯ್ಯೋ ಏನ್ ಚಂದ ನಾಚ್ತಾಳಪ್ಪ. ಲೇ, ಇವತ್ತು ಆಫೀಸಿಗೆ ರಜೆ ಹಾಕ್ಬಿಡ್ಲೇನೆ? ಆಫೀಸಿಗೆ ರಜೆ ಸೀರಿಯಸ್ಲಿ ಈ ಸ್ಕಿಟ್ಟಲ್ಲಿ ನನಗೆ ಬಹಳ ಹೆಮ್ಮೆ ಆಗಿದ್ದ ವಿಚಾರ ಅಂದ್ರೆ ಎಲ್ಲ ಹೆಂಗಸ್ರಿಗೋಸ್ಕರ ಹೋರಾಟ ಮಾಡ್ತಾರೆ ಏಕೈಕ ಗಂಡಸು. ಬಹಳ ಖುಷಿ ಆಯ್ತು, ನಂಗೆ ತುಂಬಾ ಖುಷಿ ಆಯ್ತಪ್ಪ. ನಮ್ಮ ಸಂಘದಲ್ಲಿ ನೀವೇ ಉಪಾಧ್ಯಕ್ಷರು. ಹೌದಪ್ಪ, ಸಂತೋಷ. ಒಂದ್ಸಲಿ ಸಡನ್ ಆಗಿ ಕಲ್ಪನಾ ಅವ್ರು ಬರ್ತಾರೆ, ಒಂದ್ಸಲಿ ಸಡನ್ ಆಗಿ ಇನ್ನೊಬ್ರು ಬರ್ತಾರೆ, ಒಂದ್ಸಲಿ ಸಡನ್ ಆಗಿ ಎಂತ ಕಳ್ಳ ನೀನು ಅಂತ ಸಡನ್ ಆಗಿ ಇನ್ನೊಬ್ರು ಯಾರೋ ಬಂದ್ಬಿಡ್ತಾರೆ. ಏನ್ ಇವತ್ತು ಯಾರ್ಯಾರೋ ಆಚೆ ಬರ್ತಾ ಇದ್ರು. ಅಂಡ್ ನೀವಿಬ್ರಂತೂ ಇವಾಗ ಈ ಸ್ಕಿಟ್ಟಿನ ಬಗ್ಗೆ ನಿಜವಾದ ಒಪಿನಿಯನ್ ಅಲ್ಲಿ ಎದ್ದು ಬಿದ್ದು ನಗ್ತಾ ಇದ್ರು. ಶ್ರುತಿ ಮೇಡಮ್, ನೀವ್ ಹೇಳಿ. ಇದು ರಾಘವೇಂದ್ರನ್ಗೆ. ಸೂಪರ್ ರಾಘವೇಂದ್ರ. ನಾವು ನಾರಾಯಣ್ ಸರ್ ಕುರ್ಚಿ ಮೇಲೆ ಕೂತಲ್ಲಿ ಇನ್ನೇನು ಬಿದೋಗ್ತಾ ಇದ್ವಿ, ಅಷ್ಟು ನಗ್ತಾ ಇದ್ವಿ ರಾಘವೇಂದ್ರ. ಚೈತ್ರ ಮತ್ತೆ ರಾಘವೇಂದ್ರ ಇಬ್ರು ಪಕ್ಕದಾಗ ನಿಂತ್ಕೊಳ್ಳಿ. ನೀವು ಬ್ಯಾಗ್ ಬಿಟ್ಬಿಡಿ ರಾಘವೇಂದ್ರ. ಅದು ಸೊಂಟದಲ್ಲಿರೋ ಮಿರರ್ ಎಲ್ಲ ಬಿಟ್ಬಿಡಿ. ಎಲ್ಲ ಸಾಮಾನು ಆ ಕಡೆ ಒಂದ್ ನಿಮಿಷ ಈಗ. ಓಕೆ ಸಾಕು ಇನ್ಯಾವುದು ಇಡಬೇಡಿ. ಎಲ್ಲರೂ ನೋಡಿ, ಇವರಿಬ್ರಲ್ಲಿ ಯಾರು ಹೆಚ್ಚು ಹುಡುಗಿ ತರ ಕಾಣ್ತಾ ಇದ್ದಾರೆ ಅಂತ ನೋಡಿ. ಆಯ್ತಾ ರಾಘವೇಂದ್ರ? ಈಗ ಟರ್ನ್ ಮಾಡಿ. ನೀನು ಟರ್ನ್ ಮಾಡು ಚೈತ್ರ. ಯಾರು ತುಂಬಾ ಹಾಟ್ ಆಗಿ ಕಾಣ್ತಾ ಇದ್ದಾರೆ ನೋಡಿ. ಟರ್ನ್ ಮಾಡಿ. ಏನ್ ರಾಘವೇಂದ್ರ, ಇನ್ನೂ ಗಂಡಾಗಿರ್ಬೇಕಾ ನೀವು? ಹೌದು ಮೇಡಮ್. ನಮಗಂತೂ ಆಸೆ ಆಗ್ತಾಯಿಲ್ಲಪ್ಪ. ಅಯ್ಯೋ ದೇವ್ರೆ, ನಿಮ್ಮನ್ನ ಹಂಗ್ ನೋಡಕ್ ನಮ್ಗೆ ಇಷ್ಟಾನೇ ಆಗಲ್ಲ. ರಾಘವೇಂದ್ರ ಹೀಗ್ ಬಂದ್ರೇನೆ ಚಂದ. ನೀವು ನೋಡಕ್ ಮಾತ್ರ ಅಲ್ಲ, ತುಂಬಾ ಅದ್ಭುತವಾದ ಕಲಾವಿದ್ರು ನೀವು. ಫ್ಯಾಂಟಾಸ್ಟಿಕ್ ರಾಘವೇಂದ್ರ. ಇಟ್ ವಾಸ್ ಸೂಪರ್, ಔಟ್ಸ್ಟ್ಯಾಂಡಿಂಗ್. ಮಂಜುನಾಥ್ ಮೇಡಮ್, ನೀವು ತುಂಬಾ ದೊಡ್ಡ ಕಲಾವಿದ್ರು, ಚೆನ್ನಾಗಿ ಆಕ್ಟ್ ಮಾಡ್ತೀರಿ, ಬಟ್ ನಿಮ್ಮನ್ನ ತಿಂದಾಕ್ಬಿಡ್ರು ರಾಘವೇಂದ್ರ. ಅಂಡ್ ಚೈತ್ರ, ಇಟ್ ವಾಸ್ ಸರ್ಪ್ರೈಸಿಂಗ್ ಆಕ್ಟಿಂಗ್. ಥ್ಯಾಂಕ್ ಯು ಮ್ಯಾಮ್. ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಮ್ಯಾಮ್. ಆಮೇಲೆ ರಾಘವೇಂದ್ರ, ಏನ್ರಿ ಅಂಗ್ರಿ ಸೊಂಟ ನುಲಿಸ್ತೀರಿ? ಅದೊಂದು ಆಕ್ಟಿಂಗ್ ನನ್ಗೋಸ್ಕರ ಮಾಡ್ರಿ. ಏನೇ ಬಿಟ್ರೆ ಬೆಳಗಾರ ಪುರಾಣ ಹೇಳ್ತಾನೆ ಇರ್ತೀಯಲ್ಲ? ಎಂತ ಕಲ ನೀನು? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನಿಮ್ಮ ಆಕ್ಟ್ ನೋಡಕ್ಕೆ ನನಗಂತೂ ತುಂಬಾನೇ ಖುಷಿ ಆಯ್ತು. ತುಂಬಾ ನಕ್ಕಿದ್ದೀನಿ ನಾನು. ಐ ವಾಸ್ ವೆರಿ ಹ್ಯಾಪಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಪುರುಷರ ಸಪೋರ್ಟ್ಗೆ ಅಂತಿರೋ ಏಕೈಕ ಪುರುಷರ ಸಂಘದ ಅಧ್ಯಕ್ಷರಾದಂತಹ ಗಂಡು ಗಲಿಯಾಗಿರ್ತಕ್ಕಂತಹ ಎಸ್ ನಾರಾಯಣ್ ಸರ್ ಅವರೇ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ, ನಿನ್ನ ಮನೆ ಕಾಯೋಗ ಎಷ್ಟೋ ನಗ್ಸೋದು ನೀನಲ್ಲ. ತಿರ್ಗು ಆ ಕಡೆ.
ಕರ್ನಾಟಕದಲ್ಲಿ ಯಾವ ಹೆಂಗ್ಸೋ ಈ ತರ ಬ್ಲೌಸ್ ಹೊಲ್ಸ್ಕೊತಾರೆ? ಓ ಇದರ ಸರ್ ಎಲ್ಲಿ ಹೊಲ್ಸಿಯರ್ ಸರ್? ಅಲ್ಲ, ಈ ತರ ಅಲ್ಲ, ಈ ಗ್ಯಾಪ್ ಏನಾರು ಇದೆಯಾ ಅಂತ. ಇದೆಯಾ? ಇಳಿಸ್ಬೇಡ, ಸಾಕು ಸಾಕು. ಸ್ವಲ್ಪ ಹೊತ್ತು ಮುಂಚೆ ಸುಧಾ ಮೇಡಮ್ ಹೇಳ್ದಂಗೆ ಲೋ ವೇಸ್ಟ್ ಪ್ಯಾಂಟ್ ತರ ಆಗ್ಬಿಡುತ್ತೆ, ಇಳ್ಸಕ್ ಹೋಗೋಣ. ಎಕ್ಸ್ಟ್ರಾಡಿನರಿ ಕಣ, ಎಕ್ಸ್ಟ್ರಾಡಿನರಿ. ತುಂಬಾ ನೈಜವಾಗಿತ್ತು. ಬಹಳ ಇಷ್ಟ ಆಯ್ತು ನನಗೆ. ಇಬ್ಬರು ಹೆಂಗಸರ ಮಧ್ಯೆ ಒಬ್ಬ ಗಂಡಸು ಹೆಂಗ್ ಸಂಭಾಳಿಸ್ಬೋದು ಅಂತ ನೀನ್ ಮ್ಯಾನೇಜ್ ಪಾಪ ಅಷ್ಟೊಂದು ಉಪ್ಪು ಹಾಕಿದ್ರು ಅವನು ಒದಿದೆ ಸಾಯಿಸ್ದೆ ಬಿಟ್ಟ ಅವನಲ್ಲ ಅದು ಸೂಪರ್. 3 ಜನ ಅದ್ಭುತವಾಗಿ ಮಾಡಿದ್ರೆ, ತುಂಬಾ ಒಳ್ಳೆ ಮನರಂಜನೆ ಸಿಕ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಇದರಿಂದ ಸ್ಕಿಟ್ ನೋಡಿ ಸುಧಾರಿಸ್ಕೊಳ್ತಾ ಇರುವಂತ ನಮ್ಮ ಸುಧಾ ಬರ್ಗೂರ್ ಮೇಡಮ್ ಏನ್ ಹೇಳ್ತಾರೆ? ನಂಗಂತೂ ನಿಜವಾಗ್ಲೂ ನಾನು ಬಂದಿದ್ದೆ ರಾಘವೇಂದ್ರನ್ ನೋಡಕ್ಕೆ ಅಂತ. ಥ್ಯಾಂಕ್ ಯು. ಯಾಕೆಂದ್ರೆ ಈ ನಿಮ್ಮ ಮಜಾ ಭಾರತ ಶುರು ಆದ್ಮೇಲೆ ನಮ್ಮ ಯಜಮಾನ್ರು ನನ್ನನ್ನು ನೋಡಕ್ಕಿಂತ ಜಾಸ್ತಿ ರಾಘವೇಂದ್ರನ್ ನೋಡ್ತಾ ಇರ್ತಾರೆ. ಸೊ ಯಾವಾಗ್ಲೂ ನಮ್ಮ ಮನೇಲಿ ಎಲ್ಲರಿಗೂ ರಾಘವೇಂದ್ರ ಫೇವ್ರೇಟ್ ಆಯ್ತಾ. ಅವ್ರು ಬರ್ತಾ ಇದ್ರೆ ಸಾಕಾಯ್ತೆ. ರಾಘವೇಂದ್ರ ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ನಂಗೊಂಥರ ನಿಮ್ಮನ್ನ ನೋಡಿದ್ರೆ ರಾಜಲಕ್ಷ್ಮಿ ಅಂತ ಕರಿಬೇಕು ಅನ್ನಿಸ್ತಾ ಇದೆ ನೋಡಿದ್ರೆ. ಸಿಕ್ಕಾಪಟ್ಟೆ. ಆಮೇಲೆ ನಿಮ್ಮ ಬ್ಲೌಸ್ ತುಂಬಾ ಹಾಟ್ ಆಗಿದೆ ಅವ್ರು ಹೇಳ್ದಾಗೆ. ಆಮೇಲೆ ಪಾಪ ಪತ್ನಿ ಪೀಡಕನ್ ನೋಡಿ ಅಯ್ಯೋ ಅನ್ನಿಸ್ತು. ಸೊ ನಿಮ್ಗೆ ಹೇಳೋದಿಷ್ಟೇ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು. ಇದು ಕೇವಲ ನಿಮ್ಮ ಶೋ. ಒಂದು ಈ ಸ್ಕಿಟ್ ಮೂಲಕ ನಾವು ಸಮಾಜಕ್ಕೆ ಹೇಳೋಕೆ ಇಷ್ಟಪಡೋದು. ಬಹಳ ಸಲ ನಾವು ಜಗಳಾಡುವಾಗ ಯಾರೋ 3ನೇವ್ರು ಬಂದು ಬಗೆಹರಿಸ್ತಾರೆ ಅಂತ ಭಾವಿಸ್ಕೊಂಡ್ರೆ ಖಂಡಿತ ವೇಸ್ಟ್. ಅದು ನಿಮ್ಮ ಕುಟುಂಬದ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಬೇಕು. ಎಲ್ಲರ ಮನೆ ದೋಸೆ ತೂತು ಅನ್ನೋ ಡೈಲಾಗ್ ಬಂತು, ನಮ್ಮ ಮನೆ ಹೆಂಚಿಗೆ ತೂತು ಬೀಳದಂಗೆ ನೋಡ್ಕೋಬೇಕು ಅಷ್ಟೇ ನಾನು ಕೇಳೋದು. ಗುಡ್ ಲಕ್. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇರಿ, ಮತ್ತೇನು ಕೇಳ್ಬೇಡಿ. ಇವ್ರಿಬ್ರು ಅಲ್ಲಿ ಬರ್ತಾರೆ, ಕಿರೀಟ ಕೊಡ್ತಾರೆ. ಕಿರೀಟ ತಗೊಂಬರ್ರಪ್ಪ. ಏನಿದೆಲ್ಲ ಅಲ್ಲೇ ಇರಿ, ಅಲ್ಲೇ ಇದ್ಬಿಡಿ, ಮತ್ತೆ ಕಲಿಸ್ಬೇಡಿ. ಕಿರೀಟ ಕೊಡಿ. ಮಹಿಳಾ ಸಂಘದ ಅಧ್ಯಕ್ಷರಿಗೆ ಮಹಿಳೆಯರಿಂದ ಸನ್ಮಾನ. ನಿಜವಾಗ್ಲೂ ಗಂಡು ಕುಲಕ್ಕೆ ಸ್ತ್ರೀ ಗೌರವ ತಂದು ಕೊಟ್ಟಂತಹ ನಮ್ಮ ರಾಘವೇಂದ್ರಿಗೆ ಜೋರಾಗಿ ಚಪ್ಪಾಳೆ. ಆದ್ರೆ ರಾಘವೇಂದ್ರ ಸೆರಗಿ ಇಟ್ಕೊಂಡು ಕೂತಿರೋದ್ ನೋಡಿದ್ರೆ ನನಗೆ ಸೀಮಂತ ಮಾಡ್ತಿದೀವ ಅಂತ ಡೌಟ್. ಅಲ್ಲೇ ತುಟಕಲೆ ನೀನು, ಅಲ್ಲೇ ತುಟಕಲೆ ನೀನು. ಸೂಪರ್. ಸೊ ರಾಘವೇಂದ್ರ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಿದೆ ಸರ್. ಈ ಮಜಾ ಭಾರತ ವೇದಿಕೆಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಹೊಡೀರಿ ಇದೇ ಚಪ್ಪಾಳೆ. ಖುಷಿಲಿ ಕಿರಿಕ್ ಕಲಾಕಾರ್ಸ್ಗೆ ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ. ಆಲ್ ದಿ ಬೆಸ್ಟ್. ಬೇಬಿ ಶೀತಲ್, ಹಾ, ಸುಧಾರಿಸ್ಕೊಳಕ್ ಆಗದೆ ಇರೋಷ್ಟು ಸುಧಾಮಯಿ ಎಪಿಸೋಡ್ ಇವತ್ತು ನಡೆದಿದೆ. ಸೊ ಕಿರೀಟನು ಅಲ್ಲೇ ಬಹುಮಾನ ತರ ಸಿಕ್ಕೋಗಿದೆ. ಇನ್ನ ಉಳಿದಿರೋದು ಚಾಲೆಂಜ್ ಒಂದೇ. ಸೊ ಯಾರಿಗೆ ಹೋಗ್ತಾ ಇದೆ ಆ ಒಂದು ಚಾಲೆಂಜ್? ಎಲ್ಲರ ಮುಖದಲ್ಲಿ ನಗು ಬರ್ಸೋದು ಒಂದು ದೊಡ್ಡ ಚಾಲೆಂಜ್. ಹೌದು. ಆ ಚಾಲೆಂಜನ್ನ 3 ಜನ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮ್ಮ ಮಜಾ ಭಾರತದಲ್ಲಿ ಆಕ್ಟ್ ಮಾಡಿದಂಥ 2 ಸ್ಕಿಟ್ಗಳು ಅವರಿಬ್ಬರನ್ನು ತಿಂದಾಕದಂಥ ಸುಧಾ ಬರ್ಗೂರ್ ಅವರು ಎಲ್ಲರೂ ನಗು ಬರ್ಸಿದ್ದಾರೆ. ಹಾಗಾಗಿ ಇವತ್ತು ಚಾಲೆಂಜ್ ಅಂತ ಯಾರಿಗೂ ಇಲ್ಲ. ಅಪರೂಪಕ್ಕೆ ಮಜಾ ಭಾರತದಲ್ಲಿ ಚಾಲೆಂಜೇ ಇಲ್ಲ. ಇಷ್ಟು ದಿನ ನಾವು ನೋಡ್ತಾ ಇದ್ವಿ, ಇವತ್ತು ಯಾರಿಗೂ ಕಿರೀಟ ಇಲ್ಲ, ಅರ್ಹತೆ ಯಾರಿಗೂ ಇಲ್ಲ, ಹಿಂಗೆಲ್ಲ ಕೇಳಿಸ್ಕೊಂತ ಇದ್ವಿ. ಬಟ್ ಇವತ್ತು ಚಾಲೆಂಜ್ ಇಲ್ಲ. ಇಂಥ ಒಂದು ಸುಧಾವಕಾಶವನ್ನ ನೀಡಿದಂತಹ ಸುಧಾ ಬರ್ಗೂರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಜಡ್ಜಸ್ ಕೂಡ ವೇದಿಕೆ ಮೇಲೆ ಬರಬೇಕು. ಸುಧಾ ಬರ್ಗೂರ್ ಮ್ಯಾಮ್, ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳುವಂತ ಒಂದೇ ಕ್ವಶನ್. ಮೋಸ್ಟ್ಲಿ ಅದು ಎಲ್ಲರಿಗೂ ಎಲ್ಲರಿಗೂ ಅದೊಂದು ಡೌಟ್ ಇರುತ್ತೆ ಅಂತ ಅನ್ಸುತ್ತೆ. ಇಷ್ಟೊಂದು ಸ್ಪಾಂಟೇನಿಯಸ್ ಆಗಿ ಮಾತಾಡ್ತೀರಾ, ಇಷ್ಟು ಪಟ ಅಂತ ಮಾತಾಡ್ತೀರಾ, ಹೇಗೆ ಸಾಧ್ಯ ಅದು ಅಂತ ಹೇಳಿ. ಮತ್ತೆ ನಿಮ್ಮ ಪ್ರಕಾರ ಇಷ್ಟು ವರ್ಷಗಳಿಂದ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು, ನಿಮ್ಮ ಪ್ರಕಾರ ಕಾಮಿಡಿ ಅನ್ನೋದು ಎಲ್ಲಿರುತ್ತೆ? ನಾನು ಮಾತಾಡೋದು ಕನ್ನಡ ಭಾಷೆ ಆದ್ರಿಂದ ತುಂಬ ಸುಲಭವಾಗಿ ಪ್ರೀತಿಯಿಂದ ಹೃದಯದಿಂದ ಮಾತಾಡ್ಬೋದು. ಯಾಕೆಂದ್ರೆ ಇದು ನನ್ನ ಮಾತೃಭಾಷೆ. ಆ ಬಗ್ಗೆ ನಮಗೊಂದು ಪ್ರೀತಿ ಅಭಿಮಾನ ಇದ್ದಾಗ ಬಹಳ ಸುಲಭವಾಗಿ ಪದಗಳು ಬರುತ್ತೆ. ಇನ್ನೊಂದು, ಕಾಮಿಡಿ ಯಾರಿಗೆ ಅರ್ಥ ಆಗುತ್ತೆ ಅಂದ್ರೆ ಹಾಸ್ಯ ಪ್ರಜ್ಞೆ ಇರೋರಿಗೆ ಮಾತ್ರ. ನಾವು ಕಾರ್ಯಕ್ರಮಕ್ಕೆ ಹೋದಾಗ ಕೆಲವರು ಮುಂದೆ ಕೂತಿರ್ತಾರೆ, ಬಹಳ ದೊಡ್ಡ ಹುದ್ದೆಲಿರೋರು, ಒಂದು ಜೋಕಿಗೂ ನಗಲ್ಲ ಅವರು. ಅಯ್ಯೋ ಸರ್, ನಿಜವಾಗ್ಲೂ ಪ್ರಾರಂಭದಲ್ಲಿ ನೇಣಾಕೋಬೇಕು ಅನ್ಸ್ಬಿಡೋದು ನಮ್ಗೆ.
ಆಮೇಲೆ ಒಂದಿನ ನಾನು ಕೃಷ್ಣೇಗೌಡರು ಸ್ಟೇಜ್ ಮೇಲೆ ಮಾತಾಡ್ಕೊಂಡ್ವಿ. ಅವ್ರ ಹತ್ರ ಕೇಳಿದೆ, ಅಣ್ಣವ್ರೆ ಮುಂದೆ ಕೂತವ್ರು ನೋಡಿದ್ರ ರಿಯಾಕ್ಷನ್ನೇ ಇಲ್ಲ. ಸುಧಮ್ಮ ನೀ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ, ಅವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಗಳು. ಸೊ ನನಗೆ ಖುಷಿ ಆಗೋದು, ಮಜಾ ಭಾರತವನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋರು ಯಾರು ನೋಡಕ್ ಸಾಧ್ಯ ಇಲ್ಲ. ಅದರಿಂದ ಅಕಸ್ಮಾತ್ ಇದ್ರೆ ಅವರೇ ರಿಪೇರಿ ಆಗ್ಬಿಡ್ತಾರೆ. ಯಾಕೆ ಅಂದ್ರೆ ನೀವು ಯಾರನ್ನೋ ನಗಿಸ್ಬೇಕು ಅಂದ್ರೆ ಅವರಿಗೆ ಚಕಳ್ಗುಳಿ ಕೊಡೋ ಅಗತ್ಯ ಇಲ್ಲ. ಕಾಮಿಡಿಯ ಮೂಲಕ ನಗಿಸೋಕೆ ಸಾಧ್ಯ. ಅಳ್ಸೋರ್ ಮಧ್ಯದಲ್ಲಿ ನಗಿಸೋರಿಗೆ ಪುಣ್ಯ ಜಾಸ್ತಿ. ಅದರಿಂದ ಅಂತ ಕೆಲಸ ನಿಮ್ಮ ಚಾನಲ್ ಮಾಡ್ತಾ ಇದೆ, ನಿಮ್ಮ ತಂಡ ಮಾಡ್ತಾ ಇದೆ. ಇಬ್ರು ದಿಗ್ಗಜರಿದ್ದಾರೆ, ಇಲ್ಲಿಬ್ರು ತರಲೆಗಳಿದ್ದೀರಾ. ಇಷ್ಟೊಂದು ಜನ ಅದ್ಭುತವಾದ ಕರ್ನಾಟಕದ ಕನ್ನಡದ ಪ್ರೇಕ್ಷಕರಿದ್ದಾರೆ. ಕೇವಲ ಕನ್ನಡ ನಾಡಲ್ಲಿ ಮಾತ್ರ ಅಲ್ಲ, ಯಾವ್ಯಾವ ಪ್ರಪಂಚದ ಮೂಲೆಯಲ್ಲಿ ಈ ಚಾನಲ್ ಬರುತ್ತೋ ಅಲ್ಲೆಲ್ಲ ಕನ್ನಡದ ಜನ ಇದನ್ನ ನೋಡ್ತಾರೆ. ನಾನು ಕಾರ್ಯಕ್ರಮಕ್ಕೆ ಹೋಗಿರೋ ಅನುಭವದಲ್ಲಿ ಹೇಳ್ತೀನಿ ಸರ್, ನೀವು ಎಲ್ಲೇ ಕಾಮಿಡಿ ಕಾರ್ಯಕ್ರಮ ಬರಲಿ, ಯಾವ ಚಾನಲಲ್ಲಿ ಬರಲಿ, ಪ್ರಪಂಚದ ಮೂಲೆ ಮೂಲೆಯಲ್ಲಿರೋ ಕನ್ನಡಿಗರು ನೋಡ್ತಾರೆ. ಕನ್ನಡ ಭಾಷೆಗೆ, ಕಾಮಿಡಿಗೆ ಅಂಥದ್ದೊಂದು ತಾಕತ್ತಿದೆ. ನಾನು ನೀವೆಲ್ಲ ನಗಲೇಬೇಕು ಅನ್ನೋ ಒಂದು ಪ್ರೀತಿಗೆ ಒಂದು ಪ್ರಸಂಗ ಹೇಳ್ಬಿಡ್ತೀನಿ. ಒಂದು ಅಜ್ಜನ್ನ ಭಾಷಣ ಮಾಡಕ್ ಕರೆಸಿರ್ತಾರೆ. ಆ ಅಜ್ಜಂಗೆ ಹೇಳ್ತಾರೆ, ನೀವೊಂದು 40 ನಿಮಿಷ ಮಾತಾಡಿ. ವಯಸ್ಸಾದ ಹಿರಿಯರು, ರಾಜ್ಯೋತ್ಸವದ ಭಾಷಣ. ತಾತ ಅವತ್ತು ಬರೇ 10 ನಿಮಿಷ ಮಾತಾಡಿ ನಿಲ್ಲಿಸ್ಬಿಡ್ತಾರೆ. ತಾತ, ನಮ್ಗಿನ್ನೂ ಮಂತ್ರಿಗಳು ಬಂದಿಲ್ಲ, ನೀವು 40 ನಿಮಿಷ ಮಾತಾಡಿ ಅಂದ್ರೆ 10 ನಿಮಿಷ ಮಾತಾಡಿದ್ರಲ್ಲ, ಅದು ಹಲ್ಲಿನ ಸಮಸ್ಯೆ. ಹಲ್ಲಿನ ಸಮಸ್ಯೆನಾ? ನೀವು ನಿಮ್ಮ ಬಾಯಲ್ಲಿ ಹಲ್ಲೇ ಇಲ್ಲ? ಹೂನಪ್ಪ, ಹಲ್ ಸೆಟ್ ಹಾಕೊಂಡ್ಬಂದಿಲ್ಲ, ಮರ್ತು ಬಿಟ್ಟಿದ್ದೀನಿ, ಕಷ್ಟ ಆಗ್ತಿದೆ, ಫಂಬಲ್ ಆಗ್ತಿದೆ ಅಂತಾರೆ. ಅದಾಯ್ತು. 6 ತಿಂಗಳಾದ್ಮೇಲೆ ಪುನಃ ಇನ್ನೊಂದು ಫಂಕ್ಷನ್ನು, ಅಣ್ಣಮ್ಮನ ಫಂಕ್ಷನ್ನು. ಆ ತಾತನ ಕರೆಯೋಣ ಕಣೋ, 10 ನಿಮಿಷ ಮಾತಾಡಿ ಮುಗಿಸ್ಬಿಡ್ತಾನೆ, ಆಮೇಲೆ ಬೊಂಬಾಟ್ ಆರ್ಕೆಸ್ಟ್ರಾ ಮಜಾ ಮಾಡ್ಬೋದು. ಮತ್ತೆ ಅದೇ ತಾತನ ಕರೆದ್ರು, ಮೈಕ್ ಕೊಟ್ರು, 10 ನಿಮಿಷ ಮಾತಾಡ್ತಾರೆ ಅಂತ ಅಂದ್ಕೊಂಡ್ರು. ತಾತ 1 ಗಂಟೆ ಮಾತಾಡ್ತು. ಆಮೇಲೆ ಕೇಳಿದ್ರು, ಸರ್ ನಾವು ನಿಮಗೆ ಕೊಟ್ಟಿದ್ದೆ 10 ನಿಮಿಷ, ನೀವು 1 ಗಂಟೆ ಮಾತಾಡಿದ್ರಲ್ಲ, ಅದೇ ಹಲ್ಲಿನ ಸಮಸ್ಯೆ ಹಾಕೊಂಡ್ಬಂದಿದ್ದೀರಲ್ಲ ಇವತ್ತು. ಹೂನಪ್ಪ, ಕನ್ಫ್ಯೂಸ್ ಆಗಿ ನನ್ನ ಹೆಂಡತಿ ಹಲ್ ಸೆಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ಹೆಂಗಸರು ಬಾಯಲ್ವಾ ನಿಲ್ಲಲ್ಲ ಅದು ಅಂತ. ಹೀಗೆ ಹೆಣ್ಮಕ್ಳು ಬಾಯಿ ಮತ್ತೊಂದು ಮೊದಲೊಂದು ಏನೇ ಹೇಳ್ತಿದ್ರು ಕೂಡ, ನೋಡ್ರಿ ಈ ವೇದಿಕೆಯಲ್ಲಿ 3 ಜನ ಹೆಣ್ಮಕ್ಳು ಇಲ್ಲಿದ್ದೀವಿ. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುತ್ತೋ, ಎಲ್ಲಿ ಹೆಣ್ಮಕ್ಳಿಗೆ ಪ್ರೀತಿ ಅಭಿಮಾನ ಸಿಗುತ್ತೋ, ಅಲ್ಲೆಲ್ಲ ಜನ ಸುಖವಾಗಿರ್ತಾರೆ. ಆ ಸಮಾಜ ಆರೋಗ್ಯವಂತ ಸಮಾಜ ಆಗತ್ತೆ ಅಂತ ನಾವೆಲ್ಲರೂ ಸೇರಿ ನಂಬಿದ್ದೀವಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ ಮೇಡಮ್. ನಿಜವಾಗ್ಲೂ ಮೇಡಮ್, ನಮ್ಮ ಮಜಾ ಭಾರತದ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ನಮ್ಮ ಸೂಪರ್ ವಾಹಿನಿಯ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ತುಂಬಾ ಒಳ್ಳೊಳ್ಳೆ ಮಾತಾಡಿದ್ರಿ. ನಗೆಗುಳಿಗೆಯನ್ನ ಜಬರ್ದಸ್ತಾಗೆ ಕೊಟ್ರು ಅಂತ ನಿಮ್ಗೆ ನಮ್ಮ ಜಡ್ಜಸ್ ಹೂಗುಚ್ಚುಗಳನ್ನ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಶೋನ ಎಂಡ್ ಮಾಡುವಂತ ಸಮಯ ಬಂದೇ ಬಿಡ್ತು. ಬನ್ನಿ, ಹತ್ರ ಬನ್ನಿ. ಸೊ ಇವತ್ತು ಕೂಡ ಮಜಾ ಭಾರತದ ಮಹಾನ್ ನಿರೂಪಕರಾದಂಥ ನಿರಂಜನ್ ದೇಶಪಾಂಡೆ ಅವರು ಒಂದು ದೊಡ್ಡ ತ್ಯಾಗಕ್ಕೆ ಸಿದ್ಧಾಗಿದ್ದಾರೆ. ರಾಘವೇಂದ್ರ ಏನು ಒಂದು ದಾರಿ ಹಾಕೊಡ್ಯಾನೆ ಹೆಣ್ಮಕ್ಳಿಗೋಸ್ಕರ, ಅದೇ ದಾರಿಯಲ್ಲಿ ನಾನು ಸಾಕ್ತಾ ಇದೀನಿ. ಸೊ ಇವತ್ತು ಎಂಡ್ ಬಿಟ್ಟನ ನಾನು ಹೇಳಲ್ಲ, ಶೀತಲ್ ಹೇಳ್ತಾಳೆ. ಬಮ್ಮ. ಎಂಥ ತ್ಯಾಗ ಮಾಡ್ಬಿಟ್ಟಿದ್ದಾನೆ ಇವತ್ತು ನಿರಂಜನ್ ನನಗೋಸ್ಕರ. ಓಕೆ, ಯಾರು ಕೂಡ ಹೆಡ್ ಆಗಬೇಕು ಅಂತ ಹೋಗಬೇಡಿ. ಹೆಡ್ನ ಸರಿಯಾಗಿ ಯೂಸ್ ಮಾಡಿ, ಆಟೋಮ್ಯಾಟಿಕ್ ಆಗಿ ಹೆಡ್ ಆಗ್ಬಿಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದೀವಿ. ಬಾಯ್ ಬಾಯ್. ಜೈ ಮಜಾ ಭಾರತ. ಏನ್ ಹೇಳಿದ್ಲು ಶೀತಲ್?